ಜನೋಪಯೋಗಿ ಟೀಕೆಗಳ ರಚನೆ ಮಾಡಿರುವಂಥ ಆಚಾರ್ಯ ಶ್ರೀ ಅಮೃತಚಂದ್ರದೇವ ಇಂದಿಗೆ ಸುಮಾರು 1100 ವರ್ಷಗಳ ಪೂರ್ವದಲ್ಲಿ ಈ ಚರಣಾನುಯೋಗ ಪ್ರಧಾನ ಗ್ರಂಥದ ರಚನೆ ಮಾಡಿದ್ದರು. ಇದರ ಮೇಲೆ ಭಾಷಾ ಟೀಕೆಯನ್ನು ಬರೀತಾ ಪಂಡಿತ್ ತೋಡರಮಲ್ಲರ ಕಾರ್ಯಪೂರ್ಣವಾಗುವ ಮುನ್ನವೇ ವಿಧಿವಶರಾಗಿ ಹೋಗುವುದರಿಂದ ದೌಲತರಾಮ್ ಕಾಸ್ಲಿವಾಲ್ ಅನ್ನುವಂಥ ಇನ್ನೋರ್ವ ಜ್ಞಾನಿ ಈ ಗ್ರಂಥದ ಟೀಕೆಯನ್ನು ಪೂರ್ಣಗೊಳಿಸಿ ಗ್ರಂಥ ಸಮಗ್ರ ರೂಪದಿಂದ ಲಭಿಸುವಲ್ಲಿ ಉಪಕಾರ ಮಾಡಿದ್ದಾರೆ. 138 ಅಂದಿತ್ತು. ಇತಿ ನಿಯಮಿತ ದಿಗ್ಭಾಗೇ ಪ್ರವರ್ತತೆ ಯಸ್ತತೋ ಬಹಿಸ್ತಶ್ಚ ಸಕಲ ಅಸಂಯಮ ವಿರಹಾದ್ ಭವತಿ ಅಹಿಂಸಾ ವ್ರತಂ ಪೂರ್ಣಂ. ಯಾವನು ಈ ಪ್ರಕಾರ ಮರ್ಯಾದೆ ಮಾಡಲಾದ ದಿಶೆಗಳ ಒಳಗೆ ಇರುತ್ತಾನೆ, ಆ ಪುರುಷನಿಗೆ ಆ ಕ್ಷೇತ್ರದ ಹೊರಗಿನ ಸಮಸ್ತ ಅಸಂಯಮದ ತ್ಯಾಗದ ಕಾರಣ ಪರಿಪೂರ್ಣ ಅಹಿಂಸಾ ವ್ರತವಾಗುತ್ತದೆ. ಅಹಿಂಸಾ ವ್ರತವನ್ನಂತೂ ಅವ ಆಂಶಿಕ ರೂಪದಿಂದ ಅಂಗೀಕಾರ ಮಾಡಿದ್ದಾನೆ. ಆದರೆ ಆ ಆಂಶಿಕ ರೂಪದಿಂದ ಅಂಗೀಕಾರ ಮಾಡಿರುವಂಥ ವ್ರತಗಳನ್ನು ಪೂರ್ಣ ರೂಪಗೊಳಿಸುವ ಸಲುವಾಗಿ ಯಾವ ಉದ್ಯಮ ಮಾಡ್ತಾ ಇದ್ದಾನೆ ಅದರದ್ದು ನಿರೂಪಣೆ ಮಾಡಿ ಇಲ್ಲಿ ಹೇಳಿದರು. ಯಾವ ಒಂದು ದಿಕ್ಕುಗಳ ಬಂಧನ ಹಾಕ್ಕೊಂಡಿದನೋ ಆ ಬಂಧನದಿಂದ ಹೊರಗೆ ಹೋಗದೇ ಇರುವ ಕಾರಣ ಹೊರಗಿನದಕ್ಕೆ ಸಂಬಂಧಿಸಿದ ಹಾಗೆ ಅಹಿಂಸಾ ಮಹಾವ್ರತದ ಪರಿಪಾಲನೆ ಆಯ್ತ್ರಿ. ಆ ಮರ್ಯಾದೆಯ ಒಳಗೇನಿದೆ ಇದ್ದಾನೆ, ಪ್ರವೃತ್ತಿ ಮಾಡ್ತಾನೆ, ಅದರಲ್ಲೇ ಅಹಿಂಸಾ ಅಣುವ್ರತದ ಪಾಲನೆ ಆಗ್ತಿದೆ. ಮತ್ತು ಆ ಮರ್ಯಾದೆಯಿಂದ ಹೊರಗೆ ಹೋಗದೇ ಇರುವ ಕಾರಣ ಆ ಹೊರಗಿನ ಅಸಂಖ್ಯ ಪ್ರದೇಶ ಅಥವಾ ಅನಂತ ಪ್ರದೇಶ, ಅನಂತ ಪ್ರದೇಶ ಅಂಥೇಳಿ ಹೇಳೋದ ಅಲೋಕಾಕಾಶದ ದೃಷ್ಟಿಯಿಂದ. ಅಲೋಕಾಕಾಶದೊಳಗಂತೂ ಯಾವ ದ್ರವ್ಯ ಹೋಗೋದನೇ ಇಲ್ಲಲ್ಲ, ಹೋಗುವುದಿಲ್ಲ. ಈ ಮಾತು ಸತ್ಯ ಇದ್ರೂ ಯಾವ ಜೀವ ಅಲೋಕಾಕಾಶದೊಳಗೆ ಗಮನ ಮಾಡುವುದಿಲ್ಲ. ಈ ಮಾತು ಸತ್ಯ ಇದ್ರೂ ಕೂಡ ಅಲೋಕಾಕಾಶಕ್ಕೆ ಸಂಬಂಧಿಸಿದ ಯಾವ ಪಾಪ ಇದೆಯೋ, 5 ಪ್ರಕಾರದ ಪಾಪ ಇದಾವೆಯೋ, ಆ ಪಾಪಗಳ ಅಜ್ಞಾನಿ ಜೀವನಿಗೆ ಸಂಭವಿಸ್ತಾನೆ ಇರ್ತಾವ್ರೆ ಅಂಥೇಳಿ ಇದೆಲ್ಲ ಯಾವ ಕ್ರಮವನ್ನು ತಿಳಿಸಿದರೋ ಈ ತಿಳಿಸಿರುವಂಥ ಕ್ರಮದ ಸರಿಯಾಗಿ ವಿಚಾರ ಮಾಡಿದ ನಂತರ ಅಜ್ಞಾನಿ ಜೀವನಿಗೆ ಯಾವ ಅನಂತ ಸಂಸಾರ ಹೇಳಿದರೋ ಆ ಅನಂತ ಸಂಸಾರದ ಆಧಾರ ಇವೆಲ್ಲವೂ ಆಗ್ತವೆ ನೋಡ್ರಿ. ಅದರ ಸಲುವಾಗಿನ ತಮಗೆ ತಿಳಿದ ಹಾಗೆ ತಮ್ಮ ಜೀವನದೊಳಗೆ ಸಂಭವಿಸುವ ಹಾಗೆ ಇಂಥ ನಿಯಮಗಳನ್ನು ಪವಿತ್ರ ಭಾವನೆಯಿಂದ ಅಂಗೀಕಾರ ಮಾಡೋದು ಅವಶ್ಯಕಿದೆ ರೀ. ಯಾವುದೋ ಒಂದು ಹಠಕ್ಕೆ ಸಂಬಂಧಿಸಿದ ಹಾಗೆ ಇಲ್ಲ. ಅಣುವ್ರತ ಅಂಗೀಕಾರ ಮಾಡಿರುವಂಥ ಜೀವನದಲ್ಲಂತೂ ಮಹಾವ್ರತ ಯೋಗ್ಯ ಅಂತರಂಗದ ಪರಿಣಾಮದ ಶುದ್ಧಿಯ ಸಲುವಾಗಿ ಇವುಗಳನ್ನು ಬಾಹ್ಯದ ಅಪೇಕ್ಷಾದಿಂದ ಹೇಳಿದ್ರೂ ಕೂಡ ಆ ಅಣುವ್ರತ ಅಂಗೀಕಾರ ಮಾಡುವಂಥ ಭೂಮಿಕೆಯ ಸಲುವಾಗಿ ಕೂಡ ಇವೆಲ್ಲ ಅಂತರಂಗದ ಪವಿತ್ರತೆಯ ಮೂಲಕ ಮಿಥ್ಯಾತ್ವ ಅವಸ್ಥೆಯಲ್ಲಿ ಕೂಡ ಸಂಭವಿಸಬಹುದಾದಂಥ ಧರ್ಮಕ್ಕೆ ಅನುಕೂಲ ಪ್ರವೃತ್ತಿಗಳಿದ್ದಾವೆ. ಅದಕ್ಕೆ ಯಾರಿಗೆ ಯಾವ ಪ್ರಕಾರ ಸಂಭವ ಇದೆಯೋ ಅದರ ಮಾತು ಹೀಗಿದೆ. ಯಾವುದೋ ಒಂದು ಪ್ರಕಾರ ಸಂಕಲ್ಪ ಅಥವಾ ಪ್ರತಿಜ್ಞೆ ಮಾಡಿದ ನಂತರ ಪವಿತ್ರ ಭಾವದಿಂದ
ಸಂಕಲ್ಪ ಅಥವಾ ಪ್ರತಿಜ್ಞೆ ಮಾಡಿದ ನಂತರ ಪ್ರಸಂಗ ಬಂದ್ರೂ ಕೂಡ ಆಕುಲ ವ್ಯಾಕುಲ ಆಗದೇ ಇದ್ದರೆ ಆ ಪವಿತ್ರತೆಗೆ ಅದು ಅನುಕೂಲ ಆಗ್ತಿದೆ. ಪ್ರಸಂಗಂತೂ ಹೇಳಿ ಬರುವುದಿಲ್ಲರಿ. ಪ್ರಸಂಗ ಬಂದ ನಂತರ ಕೂಡ ಆಕುಲ ವ್ಯಾಕುಲ ಆಗದೇ ಇರೋದು ಸಹಜ ಇರುವಂಥ ಅಭ್ಯಾಸ ರೀ. ಯಾವ ಧರ್ಮಾತ್ಮ ಸಾಧಕ ಜೀವದ ಜೀವನದೊಳಗ ಸಂಸಾರ ಮಾರ್ಗದಿಂದ ಬಿಡುಗಡೆ ಹೊಂದುವ ಅಥವಾ ನೇರವಾದ ಸ್ವಾಧೀನವಾದ ಶಾಶ್ವತ ಸುಖದ ಮಾರ್ಗದೊಳಗೆ ಸಾಗುವಂಥ ಯಾವ ಕ್ರಮ ಇದೆ ಅಥವಾ ಅಭ್ಯಾಸ ಇದೆ ಅಥವಾ ಪ್ರಯತ್ನ ಇದೆ ಅಥವಾ ಸಹಜ ರೂಪದಿಂದ ಅವನಲ್ಲೇ ಆಗ್ತಾ ಇರ್ತವೆ, ಅಂಥ ಕಾರ್ಯಗಳನ್ನು ಆಗಮದ ಆಧಾರದಿಂದ ಕಲ್ಯಾಣದ ಅಭಿಲಾಷಿ ಇರುವಂಥ ಜೀವ ಪ್ರಯತ್ನಪೂರ್ವಕವಾಗಿ ವಿಕಲ್ಪ ರೂಪದಿಂದಲೇ ಮಾಡೋದು ಅವಶ್ಯಕ ಇದೆ. ಮನುಷ್ಯ ಜೀವನದೊಳಗ ಸಂಯಮವನ್ನು ಹೊರತುಪಡಿಸಿ ಬೇರೆ ಯಾವುದ್ರದ್ದು ಮಹಾತ್ಮೆ ಇಲ್ಲ. ಅದರ ಸಲುವಾಗಿ ಯಾವ ರೀತಿಯಿಂದ ತನ್ನ ಜೀವನದೊಳಗ ವಾರ್ಷಿಕವಾಗಿ, ಚಾತುರ್ಮಾಸಿಕವಾಗಿ, ಪಾಕ್ಷಿಕವಾಗಿ ಅಥವಾ ವಾರಕ್ಕೆ ಸಂಬಂಧಿಸಿದ ಹಾಗೆ ಅಥವಾ ದಿವಸಕ್ಕೆ ಸಂಬಂಧಿಸಿದ ಹಾಗೆ ಇಂಥ ಚಿಕ್ಕ ಚಿಕ್ಕ ಪ್ರತಿಜ್ಞೆಗಳನ್ನು ಮಾಡುವಂಥ, ಅವುಗಳಲ್ಲೇ ಸಂತುಷ್ಟ ಇರುವಂಥ, ಅವುಗಳಿಂದ ಲಾಭಾನ್ವಿತ ಆಗುವಂಥ ಉದ್ಯಮ ಪ್ರತಿಯೊಬ್ಬ ಕಲ್ಯಾಣಾರ್ಥಿ ಜೀವ ಮಾಡೋದು ಅವಶ್ಯಕ ಇದೆ. ಬರೇ ಗಮನಾಗಮನದ ಅಷ್ಟ ಅಲ್ಲ, ಭೋಗೋಪಭೋಗ ಸಾಮಗ್ರಿಗಳದ್ದು ಕೂಡ ಮುಂದೆ ಅದು ಬರೋದನ್ನೇ ಇದೆ. ಭೋಗೋಪಭೋಗದ್ದ ಅದಕ್ಕೆ ಅವುಗಳದ್ದು ಕೂಡ ಯಾವ ರೀತಿಯಿಂದ ಸಾಧ್ಯ ಇದೆಯೋ ವಯೋಮಿತಿ ಅಧಿಕ ಆಗ್ತಾ ಇದ್ದ ಹಾಗೆ, ಸಂಯಮಕ್ಕೆ ಸಂಬಂಧಿಸಿದ ಹಾಗೆ ಆಸ್ಥಾ ಈ ಜೀವನದೊಳಗ ಅಥವಾ ಜೀವದ ಪರಿಣಾಮದೊಳಗ ಮೂಡಿ ಬರೋದು ಅತ್ಯಂತ ಅವಶ್ಯಕ ಇದೆ ರೀ. ಮೋಹದ ನಾಶ ಮಾಡುವ ಸಲುವಾಗಿ ಅಥವಾ ಮೋಹರೂಪದ ಶತ್ರುವಿನ ವಶೀಭೂತ ಇರುವಂಥ ತನ್ನ ಜ್ಞಾನ ಹಾಗೂ ಪ್ರವೃತ್ತಿಯನ್ನು ನಿವೃತ್ತಗೊಳಿಸುವ ಸಲುವಾಗಿ ಎಷ್ಟೆಲ್ಲ ಅಭ್ಯಾಸ ಮಾಡೋದು ಸಾಧ್ಯ ಇದೆಯೋ ಆ ಅಭ್ಯಾಸಗಳನ್ನು ಸಾವಧಾನತೆಪೂರ್ವಕವಾಗಿ ಮಾಡೋದು ಅವಶ್ಯಕ ಇದೆ ರೀ. ಗ್ರಂಥದ ಹೆಸರ ಪುರುಷಾರ್ಥ ಸಿದ್ಧಿಯ ಉಪಾಯ ಇದೆ ರೀ. ಪುರುಷಾರ್ಥ ಯಾವುದ? ಸ್ವಭಾವದಲ್ಲಿ ಸ್ಥಿರವಿರುವುದೇ ಪುರುಷಾರ್ಥ ಇದೆ, ಅಥವಾ ಸ್ವಭಾವದ ಪರಿಚಯ ಮಾಡಿಕೊಳ್ಳುವುದು ಪುರುಷಾರ್ಥ ಇದೆ, ಮತ್ತು ಸ್ವಭಾವದಲ್ಲಿ ಸ್ಥಿರ ಇರೋದ ಪುರುಷಾರ್ಥದ ಸಿದ್ಧಿ ಇದೆ. ಹೀಗೆ ಆ ಪುರುಷಾರ್ಥದ ಸಲುವಾಗಿ ಅರ್ಥಾತ್ ಸ್ವಭಾವವನ್ನು ಅನಂತ ಕಾಲದೊಳಗ ಯಾವ ನಿಜ ಸ್ವಭಾವದ ಪರಿಚಯ ಇರಲಿಲ್ಲ, ಅದರ ಪರಿಚಯ ಮಾಡಿಕೊಳ್ಳುವ ಸಲುವಾಗಿ ಅಥವಾ ಆ ನಿಜ ಸ್ವಭಾವದ ಸ್ಥಿರತೆಯ ಉದ್ದೇಶದಿಂದ ಜೀವನದೊಳಗ ನಿರಂತರ ಯಾವ ಉದ್ಯಮ ಮಾಡಲಾಗುತ್ತದೆಯೋ ಅದನ್ನೇ ಚರಣಾನಿಯೋಗ ಅಂತಾರೆ. ಸ್ವಭಾವ ಸ್ಥಿರತೆಯ ಸಲುವಾಗಿ ಯಾವ ಉಪಾಯಗಳನ್ನು ಮಾಡಲಾಗುತ್ತದೆ ಅದನ್ನೇ ಚರಣಾನುಯೋಗ ಅಂತಾರೆ. ಆ ಚರಣಾನುಯೋಗ ಜಿನಾಗಮಕ್ಕೆ ಸಂಬಂಧಿಸಿದ ಹಾಗೆ ಸಮ್ಯಕ್ ದರ್ಶನದ ನಂತರನ ಆರಂಭ ಆಗ್ತಿದೆ. ಈ ಮಾತು ಸತ್ಯ ಇದ್ರೂ ಸಮ್ಯಕ್ ದರ್ಶನದ ಸಲುವಾಗಿ ಕೂಡ ಆ ಚರಣಾನುಯೋಗ ಅತ್ಯಂತ ಅವಶ್ಯಕ ಇದೆ. ಆದರೆ ಧರ್ಮ ಅಲ್ಲ, ಈ ಮಾತು ಸತ್ಯ. ಆದರೆ ಧರ್ಮದ ಸಲುವಾಗಿ ಅದನ್ನು ಬಿಟ್ಟರೆ ಬೇರೆ ಯಾವ ಉಪಾಯ ಇಲ್ಲ. ಒಂದು ತತ್ವಜ್ಞಾನ, ಎರಡನೇದ ಆ ತತ್ವಜ್ಞಾನದ ಬಲದಿಂದ ಉಪಯೋಗದ ಯಾವ ವಿಸ್ತಾರ ಇದೆಯೋ ಆ ವಿಸ್ತಾರವನ್ನು ಕಡಿಮೆ ಮಾಡೋದು. ಅದಕ್ಕೆ ಹೇಗೆ ಸಾಧ್ಯ ಇದೆಯೋ, ಚಾತುರ್ಮಾಸದೊಳಗೆ ನಾನು ಎಲ್ಲಿ ಹೋಗುವುದಿಲ್ಲ, ಅಥವಾ ಚಾತುರ್ಮಾಸದೊಳಗೆ ನಾನು ಇಂಥ ವಸ್ತ್ರದ ಪ್ರಯೋಗ ಮಾಡುವುದಿಲ್ಲ, ಅಥವಾ ಚಾತುರ್ಮಾಸದೊಳಗೆ ನಾನು ಈ ಪ್ರಕಾರದ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವುದಿಲ್ಲ. ಹೀಗೆ ತಮಗೆ ಯಾವುದು ಸಾಧ್ಯ ಇದೆಯೋ ಒಟ್ಟಿನಲ್ಲಿ
ಉಪಯೋಗ ಏನು ಯಾವುದೇ ಪ್ರಕಾರದ ಮರ್ಯಾದೆ ಇಲ್ಲದನ್ನು ವಿಸ್ತಾರ ಆಗ್ತಾ ಇದೆಯಲ್ಲ, ಅರೆ ಅನಂತ ಸಂಸಾರ ರೀ. ಅವಶ್ಯ ರೀ. ಅಲೋಕಾಕಾಶದೊಳಗೆ ಯಾವ ಜೀವ ಎಂದೂ ಗಮನ ಮಾಡೋ ಸಾಧ್ಯ ಇಲ್ಲ. ಆದ್ರೂ ಕೂಡ ಅಲೋಕಾಕಾಶಕ್ಕೆ ಸಂಬಂಧಿಸಿದ ಹಾಗೆ ಪಾಪ ಇವನಿಗೆ ಮಿಥ್ಯಾತ್ವ ಅವಸ್ಥೆಯಲ್ಲಿ ಆಗತಾನೆ ಇರ್ತಿದೆ. ಅದಕ್ಕೆ ಅನಂತಾನುಬಂಧಿ ಅಂದ್ರೆ, ಅನಂತಾನುಬಂಧಿ ಅಂತಂದ್ರೆ ಬರೀ ಕಾಲ ಸಾಪೇಕ್ಷ ಅಲ್ಲ, ಕ್ಷೇತ್ರ ಸಾಪೇಕ್ಷನೂ ಇದೆ, ಅದ ಭಾವದ ಮಲಿನತೆ ಇದೆ. ಕಾಲ ಸಾಪೇಕ್ಷನೂ ಹೇಳಲಾಗ್ತಿದೆ, ಅದ ಭಾವದ ಮಲಿನತೆ ಇದೆ. ಒಟ್ಟಿನಲ್ಲಿ ಅನಂತ ಸಂಸಾರದ ಕಾರಣ ಭಾವದ ಸ್ವಚ್ಛಂದ ಪ್ರವೃತ್ತಿ ಇದೆ. ಏನೂ ಮಾಡ್ತಾ ಇಲ್ಲ. ನಾವು ಬರೇ ಅನಾವಶ್ಯಕ ಧರ್ಮಾತ್ಮ ಜ್ಞಾನಿ ಅಂಥೇಳಿ ಅಭಿಮಾನ ಮಾಡ್ತಾ ಇದ್ದೇವೆ. ಅದಕ್ಕೆ ಒಂದು ಕಾರಣ ಇದೆ ರೀ. ಏನಂತಂದ್ರೆ, ಕ್ರಿಯಾ ವಿಶೇಷದೊಳಗ ಬಹಳಷ್ಟು ಜನರಿಗಿಂತ ನಮ್ಮ ಕ್ರಿಯೆಗಳಲ್ಲೇ ಬೇರೆತನ ಇದೆ ರೀ. ಹೀಗಾಗುವುದರಿಂದ ನಮ್ಮನ್ನು ನಾವು ಧರ್ಮಾತ್ಮ ಅಂದ್ಕೊಂಡಿದ್ದೇವೆ. ಸ್ವಾಧ್ಯಾಯದ ಅಪೇಕ್ಷಾದಿಂದ, ವಾಚನದ ಅಪೇಕ್ಷಾದಿಂದ ನಮ್ಮಲ್ಲೇ ಸ್ವಲ್ಪ ಇತರರಿಗಿಂತ ಅಧಿಕ ಜ್ಞಾನ ಪಡೆದಿರುವಂಥ ಪ್ರವೃತ್ತಿ ಸ್ವಾಧ್ಯಾಯದ ನಡೆದದ್ದೇ ಇದೆ. ಅದರಿಂದ ನಮ್ಮನ್ನು ನಾವು ತತ್ವಜ್ಞಾನಿ ಅಂಥೇಳಿ ತಿಳ್ಕೊಂಡಿದ್ದೀವಿ. ನಿಜವಾಗಿ ಯಾವ ಧರ್ಮಾತ್ಮ ಇರ್ತಾನೆ, ಯಾವ ಜೀವ ನಿಜವಾಗಿ ತತ್ವದ ಜ್ಞಾನದೊಳಗೂ ಉದ್ಯಮಶೀಲ ಇರ್ತಾನೆ. ಎರಡು ಮಾತು ಇನ್ನೊಂದು ಸಲ, ನಿಜವಾಗಿ ಯಾವ ಜೀವ ಧರ್ಮಾತ್ಮ ಇರ್ತಾನೆ. ಧರ್ಮಾತ್ಮ ಶಬ್ದದ ಅರ್ಥ ಏನಿದೆ? ವಸ್ತುವಿನ ಸ್ವಭಾವ, ನಿಜ ಸ್ವಭಾವ, ಜ್ಞಾನಾನಂದ ಸ್ವಭಾವ, ನ್ಯಾಯಕ ಸ್ವಭಾವೇನ ತನ್ನದಿದೆಯೋ ಆ ನ್ಯಾಯಕ ಸ್ವಭಾವದಲ್ಲಿ ಉದ್ಯಮಶೀಲ ಯಾವ ಇರ್ತಾನೋ ಅವ ಬೇಕಾದ್ರೆ ಅನುಭೂತಿ ಸಂಪನ್ನ ಇರಲಿ ಅಥವಾ ಅನುಭೂತಿಯ ಸಮೀಪ ಬಂದಿರುವಂಥವ ಇರಲಿ, ಆ ಧರ್ಮಾತ್ಮ ಜೀವ ಅವನನ್ನು ಧರ್ಮಾತ್ಮ ಅನ್ನೋದು. ಯಾಕೆ ಅಂತಂದ್ರೆ ಅವನ ಉದ್ಯಮ ಇದೆಯಲ್ಲ, ಅಂತರ್ಮುಖ ಉದ್ಯಮ, ಅದು ಧರ್ಮದ ಪೂರ್ವವರ್ತಿ ವ್ಯವಹಾರ ಇದೆ. ಹೀಗಿದ್ದ ಕಾರಣ ಸಹವರ್ತಿ ವ್ಯವಹಾರ, ಪೂರ್ವವರ್ತಿ ವ್ಯವಹಾರ ಎರಡೂ ರೀತಿಯಿಂದ ಸ್ವಭಾವದ ಸನ್ಮುಖ ಜೀವದ ವರ್ತಮಾನ ಉಪಯೋಗದ ಪ್ರವೃತ್ತಿ ಏನು ಆರಂಭ ಇದೆಯೋ ಅಂಥ ಜೀವ ತನ್ನನ್ನು ನಿಜವಾಗಿ ಎಷ್ಟು ಉದ್ಯಮದಿಂದ ಮೇಲೆ ಹೋದ್ರೂ ಕೂಡ ತನ್ನನ್ನು ಅಷ್ಟು ಕಮ್ಮಿ ಗಣಿಸ್ತಾನೆ. ಯಾಕೆ ಅಂತಂದ್ರೆ ಅವನ ಎದುರಿಗೆ ಪೂರ್ಣತೆಯನ್ನು ತಲುಪಿರುವಂಥ ಪರಮಾತ್ಮ ಅದಾರೆ. ಅದೇ ರೀತಿ ತತ್ವದ ಜ್ಞಾನ ಯಾರಿಗೆ ಆಗ್ತಾ ಹೋಗ್ತಿದೆಯೋ, ಎಷ್ಟೆಷ್ಟು ಜ್ಞಾನ ಆಗ್ತಾ ಹೋಗ್ತಿದೆ ಅಷ್ಟಷ್ಟ ಅವರ ತಮ್ಮನ್ನ ಅಲ್ಪ ಅಂಥೇಳಿ ತಿಳಿತಾರೆ. ಅಲ್ಪಶ್ರುತಂ ಶ್ರುತವತಾಂ ಪರಿಹಾಸಧಾಮ ಹೇಳಿದ್ರಲ್ಲ. ಯಾರು ಹೇಳಿದಾರೆ? ಧರ್ಮಾತ್ಮ ಮತ್ತು ತತ್ವಜ್ಞಾನಿ ಪುರುಷ ಹೇಳಿದ್ದಾರೆ. ಮಾನತುಂಗಾಚಾರ್ಯ ಧರ್ಮಾತ್ಮ ಇದ್ರೆ 3 ಕಷಾಯ ಚೌಕಡಿ ಹೊರಟು ಹೋಗಿರುವಂಥ ಆತ್ಮ ಸಾಧಕ ಸಾಧು ಇದ್ದರೆ, ಮತ್ತು ತತ್ವಕ್ಕೆ ಸಂಬಂಧಿಸಿದ ಹಾಗೆ ಜ್ಞಾನ, ಆ ಜ್ಞಾನ ಸಮ್ಯಕ್ ಇರ್ತಾರೆ. ಆದ್ರೆ ಅವ್ರ ತಮ್ಮನ್ನ ತಾವೇನಂದ್ರು? ಅಲ್ಪಶ್ರುತ. ಅಂದ್ರೆ ಇದರ ಅರ್ಥ ಹೀಗಿದೆ ನೋಡ್ರಿ. ಯಾವುದೇ ಪ್ರಕಾರದ ಮಾಯಾಚಾರದ ಮಾತಿಲ್ಲ, ಕಪಟದ ಮಾತಿಲ್ಲ. ಯಾವ ಜೀವನಿಗೆ, ಭವ್ಯ ಜೀವನಿಗೆ, ಭಾಗ್ಯಶಾಲಿ ಜೀವನಿಗೆ ಅರ್ಹಂತರ ಸ್ವರೂಪ
ವಿಕಲ್ಪದೊಳಗೆ ತಿಳಿದು ಬಂದಿದೆಯೋ, ಯಾವ ಭವ್ಯನಿಗೆ, ಭಾಗ್ಯಶಾಲಿ ಜೀವನಿಗೆ ಅರಹಂತರ ಸ್ವರೂಪ ಅರ್ಥಾತ್ ಸರ್ವಜ್ಞ ಸ್ವರೂಪ ಅರ್ಥಾತ್ ಕೇವಲ ಜ್ಞಾನ ಅವಸ್ಥೆಯಲ್ಲಿ ವಿರಾಜಮಾನ ಇರುವಂಥ ತ್ರಿಲೋಕ ಪೂಜ್ಯ ಪ್ರಭು ಅರಹಂತ ದೇವ ಜಿನೇಂದ್ರ ದೇವರ ಸ್ವರೂಪ ವಿಕಲ್ಪದೊಳಗೆ ತಿಳಿದು ಬಂದಿದೆಯೋ, ಆ ಸರ್ವಜ್ಞ ಪ್ರಭುವಿನಿಂದ ಉಪದಿಷ್ಟವಾದಂಥ ಜಿನಾಗಮದ್ದ ಅಲ್ಪ ಸ್ವಲ್ಪ ಅಭ್ಯಾಸ ಪ್ರಾಮಾಣಿಕ ರೂಪದಿಂದ ಆದದ್ದ ಇದೆಯೋ, ಆ ಜೀವನಿಗೆ ಆ ಶುದ್ಧಾತ್ಮನ ಯಾವ ಅನಂತ ಅನಂತ ಮಹಿಮೆ ಇದೆಯೋ, ಅದು ವಿಕಲ್ಪಪೂರ್ವಕ ತಿಳಿದು ಬಂದಿದೆಯೋ, ಆ ಜೀವ ತನ್ನನ್ನು ಪರ್ಯಾಯ ಸಾಪೇಕ್ಷ ತನ್ನನ್ನು ಯಾವುದೇ ಕಾರಣದಿಂದ ಸ್ವಪ್ನದೊಳಗೂ ಕೂಡ ಅಧಿಕ ಅಂಥೇಳಿ ಗಣಿಸುವುದಿಲ್ಲ. ಇನ್ನೂ ಸ್ವಲ್ಪ ಸ್ಪಷ್ಟ ಮಾಡಿದರೆ, ಶುದ್ಧಾತ್ಮ ಮತ್ತು ಸರ್ವಜ್ಞ ಪ್ರಭುವಿನ ಸ್ವರೂಪ ವಿಕಲ್ಪದೊಳಗೆ ಅವನಿಗೆ ತಿಳಿದು ಬಂದಿದೆ. ಅವ ಮಿಥ್ಯಾತ್ವ ಅವಸ್ಥೆಯಾಗಲಿ ಅಥವಾ ಸಮ್ಯಕ್ ದರ್ಶನ ಪ್ರಾಪ್ತ ಆದ ನಂತರ ಅಪೂರ್ಣ ದಶೆಯನ್ನಾಗಲಿ ಹೇಗೆ ದೊಡ್ಡದಂಥೇಳಿ ತಿಳಿಯೋ ಸಾಧ್ಯ ಇದೆ ಹೇಳ್ರಿ. ತನ್ನನ್ನು ತಾನ ಸ್ವಲ್ಪ ಅಧಿಕ ಅಂಥೇಳಿ ತಿಳಿಯುವಂಥವ ನಿಯಮದಿಂದ ಮಿಥ್ಯಾ ದೃಷ್ಟಿ ಜೀವ ಅದ. ಹರೇ ಶುದ್ಧಾತ್ಮನ ಮಹಿಮೆಯಂಥದ್ದು. ಆ ಶುದ್ಧಾತ್ಮನಲ್ಲೇ ಸ್ಥಿರ ಇದ್ದುಕೊಂಡ 4 ಘಾತಿ ಕರ್ಮಗಳ ಅಭಾವ ಆಗಿ ಹೋಗಿರುವಂಥ ಅನಂತ ಚತುಷ್ಟಯಮಯ ಸ್ವಭಾವದೊಳಗೆ ವಿರಾಜಮಾನ ಆಗಿರುವಂಥ ಅರಹಂತರ ಮಹಿಮೆಯಂಥದ್ದು. ಆ 2 ಮಹಿಮೆ ಎದುರಿಗೆ ಯಾವ ಜೀವದ ಯಾವ ಮಹಿಮೆ ಯಾವ ಅವಸ್ಥಾ ದೊಡ್ಡದಿದೆ ಹೇಳ್ರಿ, ಅಥವಾ ಅಭಿಮಾನ ಪಡುವಂಥದ್ದಿದೆ ಹೇಳ್ರಿ. ಅದರ ಸಲುವಾಗಿ ಪಂಚಯ ಮೂಢ ಹಿ ಪರಸ. ಯಾವ ಜೀವ ತನ್ನನ್ನು ತಾನ ಅಧಿಕ ಅಂಥೇಳಿ ತಿಳಿತಾನೋ, ಅದು ಯಾವುದರಿಂದಲೇ ಆಗಲಿ, ಧರ್ಮಾಚರಣೆಯಿಂದಾಗಲಿ, ತತ್ವದ ಅಭ್ಯಾಸದಿಂದಾಗಲಿ, ಅಥವಾ ಭಾಷೆ ಉಳಿದ ಯಾವುವು ಧನ ಆರೋಗ್ಯ ದೊಡ್ಡಸ್ತಿಕೆ ಇವುಗಳ ಆಧಾರದಿಂದ ದೊಡ್ಡವಂಥೇಳಿ ತಿಳಿಯವ ಪರ್ಯಾಯ ಮೂಢ. 8 ಮದಗಳಲ್ಲಿ ಒಂದು ಜ್ಞಾನ ಮದನೂ ಇದೆ, ಒಂದು ತಪೋ ಮದನೂ ಇದೆ. ಹಾಗಾದರೆ ಜ್ಞಾನ ಮದ ಯಾವುದು? ಶಾಸ್ತ್ರಜ್ಞಾನದ್ರೆ ಆತ್ಮಜ್ಞಾನದ ಮದ ಇರೋ ಸಾಧ್ಯ ಇಲ್ಲ. ತಪೋಮದ ಯಾವುದರದ? ಆತ್ಮಜ್ಞಾನ ಇಲ್ಲದನ್ನ ದೇಹದ ಮೂಲಕ ಯಾವ ತಪಸ್ಸು ನಡೆದಿದೆಯೋ ಅದರ ಮದ. ಮನುಷ್ಯನ ಮೂಲಕ ಯಾವ ಸಂಸಾರದ ಅಭಿಲಾಷೆಯನ್ನ ತ್ಯಾಗ ಮಾಡಿದನೋ, ಭೋಗದ ಭಾವವನ್ನು ದಬಾಯಿಸಿಟ್ಟಿದನಂದ್ರೆ ಅಥವಾ ಕ್ಷಣಿಕವಾಗಿ ಬಿಟ್ಟುಕೊಟ್ಟಿದನು. ಆ ಬಿಟ್ಟುಕೊಡುವುದರ ಹಿಂದೆ ಕೂಡ ಅವನದು ಉದ್ದೇಶ ಇದೆ. ಅದು ಯಾವ ಉದ್ದೇಶ ಅನ್ನೋದ ಅವನಿಗೆ ಸ್ಪಷ್ಟ ರೂಪದಿಂದ ತಿಳಿದು ಬರುತ್ತಿಲ್ಲ. ಕೇವಲ ಈ ಭಗವಂತರಿಗೆ ತಿಳಿದು ಬರುವಂಥ ಬುದ್ಧಿಪೂರ್ವಕ ನನಗೆ ಭಾವಿ ಕಾಲದೊಳಗೆ ಭವಿಷ್ಯದ ಭವದೊಳಗೆ ಸ್ವರ್ಗದ ಗತಿ ಪ್ರಾಪ್ತ ಆಗಲಿ ಅನ್ನೋ ವಿಕಲ್ಪ ಬೇಕಾದ್ರೆ ಅವನಿಗೆ ಇರಲಿಕ್ಕಿಲ್ಲ. ಆದ್ರೂ ಕೂಡ ಅಭಿಪ್ರಾಯ ವಶ ಅವನು ತಪಸ್ಸು ಮಾಡ್ತಾ ಇದ್ದ. ಅವನ ಅಭಿಪ್ರಾಯದೊಳಗೆ ಏನಿದೆ ಅನ್ನೋದು ಅವನಿಗೆ ಸ್ಪಷ್ಟ ಇಲ್ಲ. ಆದ್ರೂ ಕೂಡ ಅವನ ತಪಸ್ಸ ಎಂಥದ್ದು ಇದೆ, ಅಭಿಮಾನ ಪಡುವಂಥ ತಪಸ್ಸು ಎಂಥದ್ದಿದೆ, ಭಕ್ತ ಕಾರಣ ಇದೆ, ಮಿಥ್ಯಾರೂಪ ಇದೆ. ಅದಕ್ಕೆ ಅವು 2ರ ಬಗ್ಗೆ ಸ್ವಲ್ಪ ವಿಚಾರ ತಮ್ಮಲ್ಲೇ ತಾವು ಚಿಂತನ ಆಗಮದ ಆಧಾರದಿಂದ ಮಾಡೋದು. 8 ಪ್ರಕಾರದ ಮದಗಳಲ್ಲೇ ಕುಲಮದ, ರೂಪಮದ, ಜಾತಿ ಮದ, ಐಶ್ವರ್ಯ ಮದ ಇವೆಲ್ಲ ಬಿಡ್ರಿ. ಆದರೆ ಜ್ಞಾನ ಮದ ಮತ್ತು ತಪೋಮದ ಹೇಳಿದಾರಲ್ಲ ಅವುಗಳದ್ದ ಸ್ವಲ್ಪ ಕಲ್ಯಾಣದ ಇಚ್ಛೆ ಇತ್ತು, ಧರ್ಮದ ಸ್ವರೂಪ ತಿಳ್ಕೊಳ್ಳೋದಿತ್ತು, ಅಜ್ಞಾನದಿಂದ ನನ್ನಲ್ಲಿ ಯಾವ ಭಾವಗಳಿಗೆ ಪೋಷಣೆ ಸಿಗ್ತಾ ಇದೆ
ಅನ್ನೋದರದ ಅವಲೋಕನೆ ಮಾಡೋದಿತ್ತು ಅಂತಂದ್ರೆ ಅವು ಎರಡರದ ಸ್ವಲ್ಪ ಅಭ್ಯಾಸ ಆಗಮದ ಆಧಾರದಿಂದ ರತ್ನಕರಂಡ ಶ್ರಾವಕಾಚಾರದಲ್ಲಿ ಇದೆ, 6 ಪುರಾಣಿಗಳಲ್ಲಿ ಇದೆ. ಅವುಗಳದ್ದು ಸ್ವರೂಪ ಸ್ವಲ್ಪ ಅಭ್ಯಾಸ ಮಾಡೋದ್ರೆ ಯಾವುದ ಜ್ಞಾನವದ ಮತ್ತು ಅದರಲ್ಲೇ ಉಳಿದದ್ದು ಎಲ್ಲ ಪುಷ್ಟನ ಆಗುವಲ್ಲಿ ಜ್ಞಾನದಿಂದ ಅಷ್ಟಮದಗಳದ್ದ ನಿವಾರಣೆ ಆಗ್ತಿದೆ. ಅರ್ಥಾತ್ ಸಮ್ಯಕ್ ಜ್ಞಾನ ಏನಿದೆ, ಸಮ್ಯಕ್ ಜ್ಞಾನ ಆತ್ಮನ ಅನುಭೂತಿಯ ಸಮಯದಿಂದ ಯಾವ ವಿದ್ಯಮಾನ ಜ್ಞಾನ ಇದೆಯೋ ಅದು ಸಮ್ಯಕ್ ಆಯಿತು. ಆ ಸಮ್ಯಕ್ ಜ್ಞಾನದೊಳಗ ಆತ್ಮನ ಅನುಭೂತಿಯ ಸಮಯದಲ್ಲಿ 8 ಮದಗಳದ್ದ ಅಭಾವಾಗಿ ಹೋಗಿರ್ತಿದೆ. ಇನ್ನು ಆತ್ಮನ ಅನುಭೂತಿನ ಇಲ್ಲ ಅಂತಂದ್ರೆ 8 ಮದಗಳಲ್ಲಿ ಜ್ಞಾನ ಮದ ಮತ್ತು ತಪ ಮದ ಇವೆರಡ ಪ್ರಮುಖ ಪಾತ್ರ ವಹಿಸ್ತವೆ. ಅರೆ ಏನು ಜೀವದ ಅಂತರಂಗದ ಅತತ್ವಶ್ರದ್ಧಾನದ ಭೂಮಿಕೆಯೊಳಗ ಬರುವಂಥ ಭಾವದ ತರಂಗಗಳಿದ್ದಾವೆ. ಅವುಗಳನ್ನು ತಿಳ್ಕೊಳ್ಳೋದ, ಅವುಗಳ ಜಾತಿ, ಅವುಗಳಲ್ಲಿ ಇರುವಂಥ ಸದೋಷತೆ, ದೋಷಮಯತೆ ನಿಜವಾಗಿ ಅಭ್ಯಾಸ ಮಾಡೋದ ಕಠಿಣ ಕಾರ್ಯ ಇದೆ. ಆದ್ರೆ ಅದನ್ನು ಮಾಡದ ವಿನಃ ಸ್ವಲ್ಪರೇ ಅದ ಲಕ್ಷ್ಯದೊಳಗೆ ಬಾರದ ವಿನಃ ಅರೆ ರೇ ಇಂಥ ಭಾವ ಅಂಥೇಳಿ ತನ್ನ ಭಾವದ ಕುರಿತು ತನಗೆ ಪಶ್ಚಾತ್ತಾಪ ಅನಿಸದ ವಿನಃ, ಖೇದ ಅನಿಸದ ವಿನಃ, ಅಯೋಗ್ಯ ಇದಾವೆ ಈ ಭಾವ ಅಂಥೇಳಿ ಅನ್ನಿಸದ ವಿನಃ ಯೋಗ್ಯ ಭಾವದ ಸಲುವಾಗಿ ಉದ್ಯಮ ಆಗೋ ಸಾಧ್ಯ. ಅರೆ ಅಯೋಗ್ಯ ಭಾವದೊಳಗನ, ಮಲಿನ ಭಾವದೊಳಗನ ನಾನು ಕೃತಾರ್ಥತೆಯನ್ನು ಮನ್ನಿಸಿದನು ಅಂತಂದ್ರೆ ನನ್ನ ಅನಂತ ಭವದ ಸಂಸಾರವನ್ನು ನಾನೇ ಆ ಒಂದು ಮನ್ನನೆಯ ಮೂಲಕ ದೃಢಪಡಿಸಿಕೊಂಡ ಹಾಗೆ ಆಗ್ತಿದೆ. ವಸ್ತು ಸ್ವರೂಪನ ಆಗಿದೆ, ದೃಢ ಆಗೇನ ಹೋಗ್ತಿದೆ ಅದರಲ್ಲಿ. ಅದರ ಸಲುವಾಗಿ ಮಿಥ್ಯಾತ್ವಾವಸ್ಥೆಯಲ್ಲಿ ಕೂಡ ಕೆಲವೊಂದ ಈ ಪ್ರಕಾರದ ಸಂಕಲ್ಪ ಮಾನವೀಯ ಜೀವನದೊಳಗೆ ಬೇಕ್ರಿ. ರಸತ್ಯಾಗ ಮೊದಲಾದವುಗಳ ಯಾವುದರ ಸಲುವಾಗಿ ಅದವು? ವಿಕಲ್ಪ ಮಾಡುವ ಸಲುವಾಗಿಲ್ಲ, ಕೋಲಾಹಲದ ಸಲುವಾಗಿಲ್ಲ. ಅರೆ ಧರ್ಮ ಎಷ್ಟು ಸಹಜ ಇದೆ ಮತ್ತು ಎಷ್ಟು ಸುಂದರ ಇದೆ ಧರ್ಮ ಮಾರ್ಗ. ಅದನ್ನು ಅಜ್ಞಾನಿ ಅದೆಷ್ಟು ಗೊಂದಲಮಯ, ಕೋಲಾಹಲಮಯ, ಕಠಿಣ ಮಾಡಿಟ್ಟಿದ್ದಾನ್ರಿ. ಎಷ್ಟು ಸುಲಭ ಇದೆ. ಅರೆ ಅಂತರಂಗದ ಅಪರಿಮಿತ ಭಾವದ ಮಲಿನತೆ ಏನಿದೆ ಅಲ್ಲ, ಅದನ್ನು ಕಮ್ಮಿ ಮಾಡೋದು ಅಥವಾ ಮರ್ಯಾದೆಯೊಳಗೆ ತಂದುಕೊಳ್ಳೋದ ಇದು ಸುಲಭ ಇದೆ, ಏನು ಕಠಿಣ ಇದೆ ಹೇಳಿದ್ರೆ? ಇಚ್ಛೆ ಇದ್ದ ನಂತರ, ರುಚಿ ಇದ್ದ ನಂತರ ಸುಲಭ ಇದೆ, ಅತ್ಯಂತ ಸುಂದರ ಇದೆ ರೀ. ಧರ್ಮ ಕಷ್ಟದ ಮಾತಿಲ್ಲ. ಅಜ್ಞಾನಿ ಜನರು ಅದನ್ನು ಕಷ್ಟ ಅಂತಾರ್ರಿ. ಯಾವುದನ್ನು ಸಾಮಾನ್ಯವಂತ ಸದಾಚಾರ ರೂಪದ ಕ್ರಿಯೆಗಳನ್ನು ಕೂಡ ಕಷ್ಟ ಅಂತಾರ್ರಿ. ರಾತ್ರಿ ಭೋಜನ ತ್ಯಾಗ, ಕಂದಮೂಲದ ತ್ಯಾಗ, ಶೋಧಿಸದೇ ಇರುವಂಥ ಜಲದ ತ್ಯಾಗ, ಇವು ಏನಿದಾವೆ ಇವಕ್ಕೂ ಕೂಡ ಅಜ್ಞಾನಿ ಜನರ ಬಹಳಷ್ಟು ಮನ್ನಣೆ ಕೊಡುವುದರಿಂದ ಅವುಗಳನ್ನು ಯಾರ ಆಚರಣೆ ಮಾಡ್ತಾ ಇದ್ದಾರೋ, ಜೀವನದೊಳಗೆ ಅಳವಡಿಸಿಕೊಂಡಿದ್ದಾರೋ ಅವರಿಗೆ ಒಂದಿಷ್ಟ ಏನಾಗ್ತಿದೆ, ಅಭಿಮಾನ ಬರ್ತಿದೆ ರೀ. ನಾನು ಸ್ವಲ್ಪ ಅಲ್ಲ ಬಹಳ ಮಾಡ್ತಾ ಇದ್ದೀನಿ. ಆದರೆ ಜ್ಞಾನಿಗಳು ಯಾವುದು ಕಂಡಿದ್ದರು? ಯಾವುದರಿಂದ ಅಭಿಮಾನದ ನಾಶ ಆಗ್ತಿದೆ, ಯಾವುದರಿಂದ ಕಠಿಣತೆ, ಕರ್ತೃತ್ವದ ಮನೋಭಾವ ಕಮ್ಮಿ ಆಗ್ತಿದೆ, ಅದು ಧರ್ಮದಿದ್ದಾರೆ. ನಮ್ದು ನಿರಂತರ ಅವು ಕಠಿಣ ಇದ್ದಾವೆ, ಭಾರರೂಪ ಇದ್ದಾವೆ. ಸಾಮಾನ್ಯ ಸದಾಚಾರ ಕೂಡ ಭಾರರೂಪ ಇದ್ದಾವೆ ಅಂದಮೇಲೆ ಸಂಯಮಮಯ ಜೀವನ ನಮ್ಮಲ್ಲೇ ಹೇಗೆ ಬರೋ ಸಾಧ್ಯ ಇದೆ? ಆದರೆ ಬಾರದ ವಿನಃ ಈ ಭವದಲ್ಲಿ ಬರೆದಿದ್ರೂ ಕೂಡ ಅನಂತ ಕಾಲ ಕಳೆದ ನಂತರ ಅದು ಬಾರದ ವಿನಃ ನಮಗೆ ಸುಖ ಆಗೋ ಸಾಧ್ಯ ಇಲ್ಲ. ಸುಖ ಆಗೋ ಸಾಧ್ಯ ಇಲ್ಲ ಒಂದು ಮಾತ,
ಮತ್ತೇನು ಅನಂತ ಕರ್ಮಗಳದ್ದ ನಿರಂತರ ಬಂದ ಸೇರಿಕೊಳ್ಳುವಿಕೆ ಇದೆ, ಅವುಗಳಿಂದ ಬಿಡುಗಡೆ ಸಂಭವ. ಈ ಜನ್ಮ ಮರಣದ ದುಃಖ ಎಂಥದ್ದು ಇದೆ ಅನ್ನೋದ ನಾವು ಸಮನಸ್ಕ ಇದ್ರೂ ಕೂಡ ಅದನ್ನು ತಿಳ್ಕೊಳ್ಳೋದು ನಮಗೆ ಕಠಿಣ ಆಗಿ ಹೋಗಿದೆ. ಅತ್ಯಂತ ಪ್ರಗಟ ರೂಪದಿಂದ ಯಾವುದಿದೆ, ಮರಣಾಸನ್ನ ಜೀವರುಗಳದ್ದನ್ನು ನೋಡ್ತೇವೆ, ಏನು ಪರಿಸ್ಥಿತಿ ಇರ್ತಿದೆ. ಜನ್ಮಕ್ಕೆ ಬರ್ತಾ ಇರುವಂಥ ಜೀವದ್ದು ನೋಡ್ತೇವೆ, ಅದರದ ಏನೇನಾಗಿರ್ತಿದೆ, ಎಷ್ಟು ಸೋತು ಹೋಗಿರ್ತಿದೆ ಆ ಜೀವ. ದೇಹ ಬುದ್ಧಿಯ ಕಾರಣದಿಂದ ಬಾಲ್ಯಾವಸ್ಥೆಯಲ್ಲಿ ಎಷ್ಟೆಷ್ಟು ಪ್ರಕಾರದ ಹುಟ್ಟಿದ ಆರಭ್ಯದಿಂದ ಅನೇಕ ಪ್ರಕಾರದ ಭಯಾನಕ ರೋಗಗಳಿಂದ ಕೂಡ ಆ ಮಗು, ಆ ಕೋಮಲಕಾಯ ಇದ್ರೂ ಕೂಡ ಗ್ರಸಿತ ಆಗಿರ್ತಿದೆ. ಒಂದೊಂದು ಜೀವನ ತುಂಬೆಲ್ಲ ರೋಗ ರೋಗ ರೋಗ, ಔಷಧಿ ಔಷಧಿ ಔಷಧಿ, ವ್ಯಥೆ ವ್ಯಥೆ ವ್ಯಥೆ. ಇದನ್ನು ನೋಡಿದೆವು ಅಥವಾ ಇಲ್ಲರಿ? ಹಾಗಿದ್ರೂ ಕೂಡ ನಾವು ದೇಹದ ಜೊತೆಗಿನ ಏಕತ್ವವನ್ನು ತುಂಡರಿಸುವಂಥ ಉದ್ಯಮವನ್ನೇ ಮಾಡ್ತಾ ಇಲ್ಲ. ದೇಹಾತೀತ ಸ್ವರೂಪದ, ದೇಹದಿಂದ ಮೂರ್ಕಾಲದಲ್ಲೂ ಅಸ್ಪೃಷ್ಟ ಇರುವಂಥ ಚೈತನ್ಯ ಸ್ವರೂಪದ ವಿಶ್ವಾಸ ಮಾಡುವಂಥ ಉದ್ಯಮ ನಾವು ಮಾಡ್ತಾ ಇಲ್ಲ. ಅದನ್ನೇ ಟೋಡರ್ ಮಲ್ಲರು ಏನು ಹೇಳಿದ್ರು, ಸರ್ವ ಪ್ರಕಾರ ಸೇ ಅವಸರ. ಸಮನಸ್ಕತೆ ಇದೆ, ಜನ್ಮ ಮರಣಗಳ ದುಃಖವನ್ನು ತಿಳಿಯುವಂಥ ನೋಡುವಂಥದ್ದು ಕೂಡ ಅವಸರ ಇದೆ. ರೋಗ, ದಾರಿದ್ರ್ಯ, ಪರಾಧೀನತೆ ಇವು ಎಷ್ಟು ಪೀಡಾದಾಯಕ ಇದ್ದಾವೆ ಅನ್ನೋದನ್ನು ಪ್ರತ್ಯಕ್ಷ ತಿಳಿಯುವಂಥ ಜ್ಞಾನದ ಉಪಲಬ್ಧಿಯಾದದ್ದಿದೆ. ಇದರ ಹೆಸರು ಸರ್ವಪ್ರಕಾರ್ಶೆ ಅವಸರ. ಸರ್ವಪ್ರಕಾರ್ಶೆ ಅವಸರ ಅಂತಂದ್ರೆ ಶಾಸ್ತ್ರ ಇರೋದ, ಶಾಸ್ತ್ರದ ಓದೋದ ಇರಬಹುದು, ಅದಂತೂ ಅಧಿಕ ಇದೆ ರೀ ನಮ್ಗೆ. ಆ ಎಲ್ಲ ಯಾವ ಸರ್ವಪ್ರಕಾರ್ಶೆ ಅವಸರ ಅಂಥೇಳಿ ಏನು ಹೇಳಿದಾರಲ್ಲ, ಅದು ಎಲ್ಲಕ್ಕೂ ಮೀರಿದ್ದ ಮತ್ತು ಇದು ಅನುಕೂಲ ಇದೆ ರೀ ನಮ್ಗೆ. ಅದರ ಸಲುವಾಗಿ ಯಾವ ಅವಸರ ಒಂದೇ ಒಂದು ಇದೆ. ಟೋಡರ ಮಲ್ಲರ ಆ ಮಾತಿನ ಅಭಿಪ್ರಾಯ ಒಂದೇ ಒಂದು ಇದೆ. ಪ್ರತ್ಯಕ್ಷ ಸಂಸಾರದೊಳಗೆ, ದೇಹಧಾರಣದೊಳಗೆ ದುಃಖ ಇದೆ ಅನ್ನುವುದನ್ನ ತಿಳಿಯುವಂಥ, ವಿಚಾರ ಮಾಡುವಂಥ, ಬಿಟ್ಟುಕೊಡುವಂಥ ಯೋಗ್ಯತೆ ಪ್ರಾಪ್ತಿ ಇದೆಯಲ್ಲ, ಅದು ಸರ್ವಪ್ರಕಾರ್ಶೆ ಅವಸರ ಆಯ. ನೋಡ್ರಿ, ನಿರೋಗಿ ದೇಹ, ಸ್ವಾಧ್ಯಾಯ, ಧರ್ಮದ ರುಚಿ ಇವೇನು ಸರ್ವಪ್ರಕಾರ್ಶೆ ಅವಸರ ಅಲ್ರಿ. ಇವಂತೂ ಅಧಿಕ ಇದಾವ್ರಿ ಅವಸರ ನಮ್ಗೆ. ಯಾವ ಬೇಕಿದ್ದಲ್ಲ ಅವಕ್ಕಿಂತ ಅಧಿಕ. ತಿರಿಯಂಚಗತಿಯೊಳಗಿರುವಂಥ ಜೀವ, ನರಕದಲ್ಲಿ ಇರುವಂಥ ಜೀವ, ಯಾವಾಗ ಆ ನಾರಕಿ ಜೀವ ಇದು ಎಷ್ಟು ದುಃಖ, ಇದು ಸಹನೆ ಮಾಡೋದು ಅಸಾಧ್ಯ ಆಗಿದೆ ಅಲ್ಲ, ಹೀಗಿದೆ ನನ್ನ ಸ್ವರೂಪ. ಈ ದುಃಖವನ್ನು ಭೋಗಿಸೋದೇ ನನ್ನ ಸ್ವರೂಪ ಇದೆಯೇನ? ಈ ಪ್ರಕಾರ ಪ್ರಗಟ ದುಃಖದಿಂದ ಆ ಜೀವಕ್ಕ ವಿವೇಕ ಉತ್ಪನ್ನ ಆಗ್ತಿದೆ, ನನ್ನ ಸ್ವರೂಪ ಹೀಗಿರಕ್ಕೆ ಸಾಧ್ಯ. ಅದು ಅವಸರ ರೀ. ನರಕಗತಿ ಪ್ರಾಪ್ತ ಆಗೋದು ಅವಸರ ಅಲ್ಲ. ಯಾವುದರದ ವಿಚಾರ? ಮೈ ಕೌನ ಹೂ ಆಯಾ ಕಹಾಸೆ ಅವರ ಮೇರಾ ರೂಪಕ್ಯ. ಅಲ್ಲ ಅದನ್ನೇ ಮಾಡಿದ್ರೆ ಆ ಜೀವ ಭಲೆ ಈ ಪ್ರಕಾರ ಶಬ್ದ, ಈ ಪ್ರಕಾರದ ನಮಗೆ ತಿಳಿಯುವಂತಹ ವಿಕಲ್ಪ ಇಲ್ದಿದ್ರೂ ಕೂಡ ಇದೇನ ನನ್ನ ಸ್ವರೂಪ, ಹೀಗೆ ದುಃಖ ಭೋಗಿಸೋದಿದ್ದು ನನ್ನ ಸ್ವರೂಪ ಇದೆಯೇನ, ಇದು ಏನಿದೆ, ನನಗೆ ಯಾಕೆ ಸಹನೆ ಆಗ್ತಾ ಇಲ್ಲ, ಇದರದ್ದು ವಿಚಾರ ಮಾಡ್ತಿದೆ ಆ ಜೀವರೇ. ಆ ವಿಚಾರ ಮಾಡುವಂಥ ಯೋಗ್ಯತೆ ಏನಿದೆಯಲ್ಲ, ಅದು ಅವಸರ. ತನ್ನ ಸಲುವಾಗಿ ತಾನು ವಿಚಾರವನ್ನೇ ಮಾಡಲಿಲ್ಲ ಎಂಥ ಪರಿಸ್ಥಿತಿಯೊಳಗೂ ಕೂಡ. ಆದರೂ ಕೂಡ ಈ ಶಾರೀರಿಕ ವ್ಯಾಧಿ ಏನೇನೇ ಆಗ್ತಾ ಇದ್ದಾಗ ತಿರುವು ಆಗ್ತದೆ.
ಬರೀ ತಿರುಮರುವನ ಆಗ್ತೈತಿ ಖರೆ ಒಂದು ಕ್ಷಣ ಶಾಂತಿಯಿಂದ ವಿಚಾರ, ಧೈರ್ಯದಿಂದ ವಿಚಾರ, ಯಾಕೆ ಹೀಗಾಯಿತು ನನ್ನ ಸ್ಥಿತಿ, ಎಷ್ಟು ವಿಚಾರ ಮಾಡೋದಿಲ್ಲ. ಯಾಕೆ ಹೀಗಾಯಿತು ಅಂಥೇಳಿ ವಿಚಾರ ಅಂತೂ ಬರ್ತಿದೆ, ಆದರೆ ಅದಕ್ಕೆ ಕಾರಣ ಅನ್ಯದೊಳಗೆ ನಾವು ಸ್ಥಾಪನೆ ಮಾಡ್ತೇವೆ. ಅನ್ಯದೊಳಗೆ ನನ್ನ ಬುದ್ಧಿಗೆ ಏನಾಗಿತ್ತೇನೋ ಆ ಡಾಕ್ಟರ್ ಕಡೆ ಹೋದೆಲ್ಲ. ಹೀಗೆ ತನ್ನ ದುಃಖದ ಕಾರಣ ಅನ್ಯದ ಮೇಲೆ ಆರೋಪಿಸಿ ಈ ಜೀವ ತನ್ನ ದುಃಖವನ್ನ ನಿರಂತರ ಅಧಿಕ ಮಾಡ್ಕೊಳ್ತಾ ಇದ್ದಾನ್ರಿ. ದುಃಖ ಅರೆ ವಿಪತ್ತಿ ಪಡೆಯಿತೋ ಸಮತಾ ರಖನ ಹೇಳಿದಾರ್ರಿ ಜ್ಞಾನಿಗಳ. ವಿಪತ್ತು ಬಂತು ಅಂತಂದ್ರೆ ಸಮತಾ ಇಟ್ಕೊಳ್ಳೋದಿದೆ. ಆದರೆ ನಾವು ವಿಪತ್ತು ಬಂದ ನಂತರ ಇದ್ದು ಬಿದ್ದು ವಿವೇಕವನ್ನು ಕಳ್ಕೊಂಡು ಬಿಡ್ತೇವೆ. ಆಕುಲ ವ್ಯಾಕುಲಾಗಿ ಪರದ ಕಡೆಗೆ ನೋಡ್ತಾ, ಅರೆ ಇದರಿಂದಾಯ್ತು. ಕೊನೆಗೆ ಸ್ವಲ್ಪ ಶಾಸ್ತ್ರಾಭ್ಯಾಸ ಇತ್ತಂದ್ರೆ ಕರ್ಮದಿಂದಾಯ್ತು. ಕರ್ಮ ಏನು ಮಾಡಿದ್ದೀರಿ ಕರ್ಮ ನಮ್ಮ ಪರಿಣಾಮವನ್ನ ಒತ್ತಾಯಪೂರ್ವಕವಾಗಿ ದುಃಖಿ ಮಾಡಿದೆ, ಏನು ಪರಸನ್ಮುಖ ಮಾಡಿದೆ. ಕರ್ಮ ಏನು ಮಾಡಿದ್ದೀರಿ? मैं कौन हूँ आया कहाँ से और मेरा रूप क्या, इसका विचार विवेक पूर्वक शांत होकर कीजिए. ಶಾಂತ ಹೋಗ್ತಾರೆ. ಆಕುಲ ವ್ಯಾಕುಲತೆಯಿಂದ ಆಗೋದಿಲ್ಲ. ಎಷ್ಟು ಆಕುಲ ವ್ಯಾಕುಲ ಆಗ್ತಿದೆಯಲ್ಲ ಅಷ್ಟು ವಿಚಾರ ಶಕ್ತಿ ಕುಂಠಿತ ಆಗ್ತಿದೆ. ಮತ್ತು ಎಷ್ಟು ವಿಚಾರ ಶಕ್ತಿ ಮುಖ್ಯ ಆಗ್ತಿದೆಯಲ್ಲ ಅಷ್ಟು ದುಃಖದ ಅನುಭವ ಕಮ್ಮಿ ಆಗ್ತಿದೆ. ನೋಡ್ರಿ, ಏನು ಮಾಡೋದು, ಎರಡೂ ನಮ್ಮ ಕೈಯೊಳಗನೆ ಇದೆ. ವಿಚಾರ ಶಕ್ತಿಯ ಕಡೆಗೆ ಮುಖ್ಯತಾ ಬಂತು ಅಂತಂದ್ರೆ ದುಃಖದ ವೇದನೆ ನಿಯಮದಿಂದ ಕಮ್ಮಿ ಆಗ್ತಿದೆ. ಇನ್ನೂ ಸ್ವಲ್ಪ ಹಗುರು, ಸ್ವಲ್ಪ ಸುಲಭ ವಿಚಾರ ಹೇಳಿದರೆ, ಉಪಾಯ ಹೇಳಿದರೆ, ವಿಚಾರ ಮಾಡುವ ಶಕ್ತಿನೂ ಎಲ್ಲಿ ಕೆಲಸ ಮಾಡೋದಿಲ್ಲ ಮತ್ತು ದುಃಖದ ವೇದನೂ ಎಲ್ಲಿ ಹೆಚ್ಚಾಗ್ತಿದೆ ಅಲ್ಲಿ ಪ್ರತ್ಯಕ್ಷ ಪರದ ಅವಲಂಬನೆ ಮಾಡೋದ್ರೆ. ಯಾವುದರದ? ಜಿನವಾಣಿ. ಪ್ರತ್ಯಕ್ಷ ಪರದ ಅವಲಂಬನೆ ಮಾಡೋದು. ಅಲ್ಲಿ ತನ್ನಷ್ಟಕ್ಕೆ ತಾನೇ ಆ ವಿಚಾರ ಶಕ್ತಿಯ ಏನು ದುರ್ಬಲ ಆಗಿದೆಯಲ್ಲ ಅದು ಸಬಲ ಆಗ್ತಿದೆ, ಮತ್ತು ಇದೇನು ವೇದನೆಯನ ಅಧಿಕ ಆಗಿದೆಯಲ್ಲ ಅದು ಮಂದ. ಪ್ರಯೋಗ ಮಾಡಿ ನೋಡಿದ್ರೆ ಸುಲಭ ಇದೆ ನಮಗ ತಮಗ. ಆದರೆ ನಾವು ತಾವ ಅನಾದಿ ಅಭ್ಯಾಸದ ಕಾರಣ ಪರಸನ್ಮುಖತೆಯನ್ನೇ ಅಧಿಕ ಮಾಡಿಕೊಳ್ತೀವ್ರಿ ಪ್ರಸಂಗವಂದ ನಂತರ. ಅದಕ್ಕೆ ಏನು ಹೇಳಿದ್ರು, ವಿಪತ್ತು ಬಂತು ಅಂತಂದ್ರೆ ಸಮತಾಧಾರಣ ಮಾಡೋದು. ಜ್ಞಾನದ ಸಾಗರ ಒಳಗಿರುವ ವೇಳೆದೊಳಗ ಜೀವ ದುಃಖದ ಪರಿಹಾರದ ಸಲುವಾಗಿ ಪರದಾಶ್ರಯ ಮಾಡೋದ ನಿಜವಾಗಿ ಏನಿದೆ, ಇನ್ನಷ್ಟು ತನ್ನ ಸಾಮರ್ಥ್ಯವನ್ನು ಕಳ್ಕೊಳ್ಳೋದಿದೆ. ಏನು ಹೇಳಿದ್ರೆ ಎಷ್ಟು ಸುಂದರ ಹೇಳಿದ ನೋಡ್ರಿ. ಯಾವ ಪ್ರಕಾರ ಯಾವನು ಈ ಪ್ರಕಾರ ಮರ್ಯಾದೆ ಮಾಡಲಾದ ದಿಶೆಗಳ ಒಳಗೆ ಇರುತ್ತಾನೆ ಆ ಪುರುಷನಿಗೆ ಆ ಕ್ಷೇತ್ರದ ಹೊರಗಿನ ನೋಡ್ರಿ ಆ ಪುರುಷನಿಗೆ ಅಂತ ಹೇಳಿದ್ರು. ಪುರುಷಾರ್ಥ ಸಿದ್ಧಿ ಉಪಾಯ ಇದೆ ರೀ. ಪುರುಷನ ಅರ್ಥ ಏನಿದೆ? ಪುರುಷಂದ್ರ ಆತ್ಮ. ಪುರುಷನ ಅರ್ಥ ಏನಿದೆ? ಸುಖ ಪ್ರಾಪ್ತಿ. ಅರ್ಥಾತ್ ಪ್ರಯೋಜನ. ಆತ್ಮನ ಪ್ರಯೋಜನ ಏನಿದೆ? ಸುಖ ಪ್ರಾಪ್ತಿ. ಹಾಗಾದ್ರೆ ಯಾವ ಜೀವ, ಮೊದಲು ಜೀವ ಹೇಳಿದ್ರೆ, ಯಾವನು ಈ ಪ್ರಕಾರ ಮರ್ಯಾದೆ ಮಾಡಲಾದ ದಿಶೆಗಳ ಒಳಗೆ ಇರುತ್ತಾನೆ, ಮರ್ಯಾದೆ ಮಾಡಲಾದ ದಿಶೆಗಳ ಒಳಗೆ ಇರುತ್ತಾನೆ, ನಿಜವಾಗಿ 10 ದಿಕ್ಕಿನಿಂದ ಇವನ ಮರ್ಯಾದೆ ನೈಸರ್ಗಿಕವಾಗಿನ ಸ್ವಭಾವಭೂತವಾಗಿನ ಮಾಡಿದ್ದು ಇದೆ ರೀ. ಅಸಂಖ್ಯ ಪ್ರದೇಶಗಳ ಕ್ಷೇತ್ರದಲ್ಲಿ ಇರುವಂಥ ಜ್ಞಾನ ಏನಿದೆ
ಆ ಜ್ಞಾನ ಆ ಅಸಂಖ್ಯ ಪ್ರದೇಶದೊಳಗಿರುವಂಥ ನಿಜ ಆನಂದದ ನಿಧಿಯನ್ನು ಸವಿಯುವ ಹಾಗೆ ಅನುಭವಿಸುವ ಹಾಗೆ ನೈಸರ್ಗಿಕ ವ್ಯವಸ್ಥೆ ಇದೆ. ಆದ್ರೆ ಈ ಜ್ಞಾನಕ್ಕ ಸುಖದ ಸಲುವಾಗಿ ಹೊರಗೆ ನೋಡುವಂಥದ್ದ ರೂಢಿ ಅನಾದಿ ಕಾಲದಿಂದ ಇದೆ. ಹೀಗಾಗುವುದರಿಂದ ಈ ಆಂತರ್ಯದೊಳಗೆ ಅಥವಾ ನಿಜ ಅಸಂಖ್ಯ ಪ್ರದೇಶದ ಕ್ಷೇತ್ರದೊಳಗ ಇರುವಂಥ ನಿರಾಕುಲ ಅತೀಂದ್ರಿಯ ಶಾಂತಿಯನ್ನು ಪ್ರಾಪ್ತ ಮಾಡಿಕೊಳ್ಳುವ ಸಲುವಾಗಿ ಆ ಅನಾದಿ ಅಭ್ಯಾಸ ಏನಿದೆ ಅದನ್ನು ಕ್ರಮದಿಂದ ಬಿಡೋದಿದೆ. ಅರೆ, ಜ್ಞಾನ ಎಲ್ಲಿರ್ತಿದೆ ರೀ? ಅಸಂಖ್ಯ ಪ್ರದೇಶದೊಳಗನ ಜ್ಞಾನ ಇದೆ ರೀ. ಸುಖ ಎಲ್ಲಿದೆ ರೀ? ಆ ಅಸಂಖ್ಯ ಪ್ರದೇಶದೊಳಗನ ಯಾವ ಜ್ಞಾನ ಇದೆ, ಆ ಜ್ಞಾನದ ಸ್ವೀಕಾರ ಜ್ಞಾನ ಮಾಡಿತು ಅಂತಂದ್ರೆ ಆ ಅಸಂಖ್ಯ ಪ್ರದೇಶದೊಳಗನ ಏನಿದೆ? ಸುಖದ ಸಾಗರ ಇದೆ ರೀ. ಹೊರಗಡೆ ನೋಡಬೇಕಾದಂಥ ಅವಶ್ಯಕತೆ ಇಲ್ಲದಿದ್ರೂ ಅನಾದಿ ಕಾಲದ ಅಭ್ಯಾಸ ಇದೆ ಈ ಜೀವಕ್ಕೆ. ಏನ? ಹೊರಗಡೆ ನೋಡೋದನ್ರಿ ಅಥವಾ ಜ್ಞಾನದ ಪ್ರವೃತ್ತಿ ತನ್ನ ಸ್ವಭಾವ ಸೀಮೆಯಿಂದ ಹೊರಗೆ ಕಾರ್ಯ ಮಾಡೋದು ಮಾಡ್ತಾ ಇದೆ. ಏನಿಲ್ರಿ, ಇನ್ನೊಂದು ಜೀವಕ್ಕೆ ಸಂಬಂಧಿಸಿದ ಹಾಗೆ, ಇನ್ನೊಂದು ಪದಾರ್ಥಕ್ಕೆ ಸಂಬಂಧಿಸಿದ ಹಾಗೆ. ಅರೆ, ಇನ್ನೊಂದು ಜೀವೇನಿದೆ ಅದು ಕ್ಷೇತ್ರ ಸಾಪೇಕ್ಷ ಭಿನ್ನ ಇದೆ. ಇನ್ನೊಂದು ಪದಾರ್ಥ ಏನಿದೆ ಅದು ಜಾತಿ ಅಪೇಕ್ಷಾದಿಂದ ಭಿನ್ನ ಇದೆ, ಶರೀರ. ಆದರೆ ಆ ವಿಜಾತೀಯವಾದಂಥ ಅಥವಾ ಭಿನ್ನ ಇರುವಂಥ ಜಡ ಚೇತನಗಳಲ್ಲೇ ಈ ಜ್ಞಾನ, ನನ್ನ ಜ್ಞಾನ ನಿರಂತರ ಉದ್ಯಮ ಮಾಡ್ತಾ ಇದೆ. ಜಾತಿಯಿಂದ ಬೇರೆ ಇರುವಂಥ ದೇಹದೊಳಗ, ಪ್ರದೇಶದಿಂದ ಬೇರೆ ಇರುವಂಥ ಪುತ್ರಾಧಿಕರೊಳಗ ನಿರಂತರ ಉದ್ಯಮ ಮಾಡ್ತಾ ಇರುವ ಕಾರಣದಿಂದನ ಈ ಜೀವಕ್ಕ ಆ ನಾನು ನನ್ನ ಕ್ಷೇತ್ರದೊಳಗಿದ್ದುಕೊಂಡ, ಅರೆ ನನ್ನ ಕ್ಷೇತ್ರ ಅಂತಂದ್ರೆ ಇಲ್ಲಿ ಎರಡು ಪ್ರಕಾರ ಐತ್ರಿ ಕ್ಷೇತ್ರ. ಒಂದ ಅಸಂಖ್ಯ ಪ್ರದೇಶ ಅನ್ನೋದು ಕ್ಷೇತ್ರ, ಎರಡನೇದ ಜ್ಞಾನ ಅನ್ನೋದು ಕ್ಷೇತ್ರ ರೀ. ತಿಳಿಯೋದನ್ನೋದು ಕ್ಷೇತ್ರ, ಮಾಡೋದೇನೂ ಇಲ್ಲ. ತಿಳಿಯೋದು ಅರ್ಥಾತ್ ಅದಕ್ಕೆ ಹೇಳಿದರು, ಈ ಜೀವ ಅಥವಾ ಯಾವ ಜೀವ ಜ್ಞಾನಿ ಜೀವ ತನ್ನ ಸ್ವಭಾವವನ್ನು ಜ್ಞಾನದಿಂದ ನ್ಯೂನ ಅಥವಾ ಅಧಿಕ ತಿಳಿಯುವುದಿಲ್ಲಲ್ಲ, ಆ ಜೀವ ನಿಜವಾಗಿ ಪರಪದಾರ್ಥದೊಳಗೆ ಏನನ್ನೂ ಮಾಡುವ ಭಾವ ಅವನಲ್ಲೇ ಉತ್ಪನ್ನ ಆಗುವುದಿಲ್ಲ. ನ ನ್ಯೂನಂ ನ ಅಧಿಕಂ. ಜ್ಞಾನೇನಿದೆ ಆ ಜ್ಞಾನ ಪ್ರಮಾಣ ಆತ್ಮ ನಾನಿದ್ದೇನೆ. ಜ್ಞಾನಕ್ಕಿಂತ ಅಧಿಕನೂ ನಾನಿಲ್ಲ, ಜ್ಞಾನಕ್ಕಿಂತ ಕಮ್ಮಿನೂ ಇಲ್ಲ. ಹಾಗಾದ್ರೆ ಜ್ಞಾನ ಏನು ಮಾಡ್ತಿದೆ? ಯಾವುದನ್ನೆಲ್ಲ ತಿಳಿದ್ರನು, ಅರೆ ಅಂತ ಪ್ರವಚನ ಸಾರದೊಳಗೆ ಹೇಳಿದ್ರಲ್ಲ, ಆತ್ಮ ಜ್ಞಾನ ಪ್ರಮಾಣ ಇದ್ದಾನೆ, ಜ್ಞಾನ ಜ್ಞೇಯ ಪ್ರಮಾಣ ಇದೆ, ಜ್ಞೇಯ ಸಕಲ ಲೋಕಾಲೋಕ ಇದೆ. ಅಂದ್ರೆ ಇಡೀ ಲೋಕ ಅಲೋಕವನ್ನ ಈ ಜ್ಞಾನ ತಿಳಿದ್ರನೂ ಕೂಡ ಆ ಜ್ಞಾನ ತಿಳಿಯುವುದಕ್ಕಿಂತ ಅಧಿಕ ಏನೂ ಮಾಡ್ಲಿಕ್ಕೆ ಹೋಗಲಿಲ್ಲ ಅಂತಂದ್ರೆ ಸುಖ ಇದೆ. ಮತ್ತು ತಿಳಿಬೇಕು ಅನ್ನೋ ವಿಕಲ್ಪ ಕೂಡ, ತಿಳಿಬೇಕೇನ? ತಿಳಿಯುವುದೇ ಸ್ವಭಾವ ಇದೆ, ಮತ್ತು ತಿಳಿಬೇಕೇನ? ಅದಕ್ಕೆ ನೂನಂ ನ ಅಧಿಕಂ. ಜ್ಞಾನಕ್ಕಿಂತ ಕಮ್ಮಿನೂ ನಾನಿಲ್ಲ, ಜ್ಞಾನಕ್ಕಿಂತ ಅಧಿಕನೂ ಇಲ್ಲ. ಅರ್ಥಾತ್ ತಿಳಿಯುವುದನ್ನು ಬಿಟ್ಟು ಮತ್ತೆ ನಾನೇನೂ ಮಾಡೋದು ಸಾಧ್ಯ ಇಲ್ಲ. ಮತ್ತು ತಿಳಿಯುವ ಸಲುವಾಗಿನೂ ಏನೂ ಮಾಡೋದು ಸಾಧ್ಯ ಇಲ್ಲ. ಸಕ್ಕರೆ ಇದೆಯಲ್ಲ, ಅದು ಸಿಹಿಯನ್ನು ಬಿಟ್ಟು ಬೇರೆ ಏನೂ ಕಾರ್ಯ ಮಾಡುವುದಿಲ್ಲರಿ.
ಯಾವುದರೊಳಗೆ ಹಾಕಿದ್ರೂ, ಸಾರಿನೊಳಗೆ ಹಾಕ್ರಿ, ನೀರಿನೊಳಗೆ ಹಾಕ್ರಿ, ಹಾಲಿನೊಳಗೆ ಹಾಕ್ರಿ, ಸಿಹಿಯನ್ನು ಬಿಟ್ಟ ಬೇರೆ ಯಾವ ರೂಪದಿಂದನೂ ಅದ ಪರಿಣಾಮನ ಮಾಡುವುದಿಲ್ಲ. ಒಂದು ಅರ್ಥಾತ್ ಸಿಹಿಗಿಂತ ಅಧಿಕ ಅದರ ಕೆಲಸ ಇಲ್ಲ. ಮತ್ತು ಸಕ್ಕರೆ ಸಿಹಿ ಆಗುವ ಸಲುವಾಗಿ ಏನೂ ಮಾಡಬೇಕಾಗಿಲ್ಲ, ಅದೇ ಮಾಡುವುದಿಲ್ಲರಿ. ಸಕ್ಕರೆನೇ ತನ್ನನ್ನು ತಾನು ಸಿಹಿ ಮಾಡಿಕೊಳ್ಳುವ ಸಲುವಾಗಿಯೂ ಏನು ಮಾಡುವುದಿಲ್ಲ. ಮತ್ತು ಯಾವುದರ ಸಂಯೋಗದೊಳಗೆ ಬರ್ತಿದೆಯೋ ಅದನ್ನು ಸಿಹಿ ಮಾಡುವುದನ್ನು ಬಿಟ್ಟು ಬೇರೆ ಏನೂ ಮಾಡುವುದಿಲ್ಲ. ಶರ್ಬತದೊಳಗೆ ನಾವು ಲಿಂಬೆ ಹಣ್ಣಿನ ರಸ ಮತ್ತು ಸಕ್ಕರೆ ಹಾಕಿದೆವು, ಅದು ಸವಳು ಹತ್ತಿದೆ ರೀ. ಅದಕ್ಕೆ ಸಕ್ಕರೆ ಏನು ಮಾಡೋದು? ಅದನ್ನು ಸಿಹಿ ಅಥವಾ ಯೋಗ್ಯ ಮಾಡೋ ಸಾಧ್ಯ ಇಲ್ಲ. ಸಕ್ಕರೆ ಶರ್ಬತವನ್ನು ಯೋಗ್ಯ ಮಾಡೋ ಸಾಧ್ಯ ಇಲ್ಲ. ಯಾಕೆ? ಅದು ಬರೀ ಸಿಹಿ ರೂಪದಿಂದ ಪರಿಣಾಮ. ಹಾಗಾದರೆ ಅದರೊಳಗೆ ಯಾವ ನ್ಯೂನತೆ ಇದೆ? ಅದರೊಳಗೆ ಲವಣದ ನ್ಯೂನತೆ ಇದೆ. ಅದನ್ನು ಪೂರ ಮಾಡೋದು ಸಕ್ಕರೆ ಕೆಲಸ ಅಲ್ಲ. ತಿಳಿತಾ ಇದೆ ಅಂದರೆ ಸಕ್ಕರೆ ಸಿಹಿಯನ್ನು ಬಿಟ್ಟ ಬೇರೆ ಏನೂ ಮಾಡುವುದಿಲ್ಲ. ಸಕ್ಕರೆ ಸಿಹಿಯ ಸಲುವಾಗಿ ಏನೂ ಮಾಡುವುದಿಲ್ಲ. ಅದೇ ಪ್ರಕಾರ ಈ ಜೀವದ ಜ್ಞಾನರೂಪ ಆಗುವ ಸಲುವಾಗಿ ಏನೂ ಮಾಡಬೇಕಾಗಿಲ್ಲ. ತಿಳಿಯೋದನ್ನು ಬಿಟ್ಟು ಅಧಿಕ ಏನೂ ಮಾಡುವುದಿಲ್ಲ. ಇದು ಕೇವಲ ಜ್ಞಾನ ಇದೆ ರೀ. ಕೇವಲ ಜ್ಞಾನದ ಬೀಜ ಇದೆ ಇಲ್ಲಿ ಈ ಸಮಯದಲ್ಲಿ. ಅರೆ ಜ್ಞಾನದ ಆಕಾರ ಇದ್ರೂ ಕೂಡ ಜ್ಞೇಯವನ್ನು ತಿಳಿಯುವುದಷ್ಟು ಬಿಟ್ಟು ಬೇರೆ ಏನು ಜ್ಞೇಯದೊಳಗೆ ಮಾಡುವುದಿಲ್ಲ. ಅರೆ ರೇ ಮಾತು ಹೀಗಿದೆ. ಇಂದಿನವರೆಗೆ ಎಷ್ಟು ತೀರ್ಥಂಕರರ ಅಥವಾ ಪ್ರತ್ಯೇಕ ಸಾಮಾನ್ಯ ಕೇವಲಿಗಳ ಆಗಿ ಹೋಗಿದಾರಲ್ಲ, ಅವರೆಲ್ಲರೂ ಸೇರಿ ಒಂದು ಅರಹಂತ ಸಿದ್ಧರ ಪರಮ ಭಕ್ತನ ಒಂದು ಸಮಯದ ಪರ್ಯಾಯವನ್ನು ಆ ಕಡೆ ಈ ಕಡೆ ಮಾಡೋ ಸಾಧ್ಯ. ಇಂದಿನವರೆಗೆ ಎಷ್ಟು ತೀರ್ಥಂಕರ ಧೈರ್ಯ ಬರ್ಬೇಕ್ರಿ ನಮ್ಗೆ. ಇಂದಿನವರೆಗೆ ಎಷ್ಟು ತೀರ್ಥಂಕರ ಆಗಿ ಹೋಗಿದ್ದಾರೆ, ಪ್ರತ್ಯೇಕ ಸಾಮಾನ್ಯ ಕೇವಲಿಗಳ ಆಗಿ ಹೋಗಿದ್ದಾರೆ. ಅವರು ಎಲ್ಲರೂ ಸೇರಿ ಯಾರ್ದ? ಅರಹಂತ ಸಿದ್ಧರ ಪರಮ ಭಕ್ತ. ಅರೆ ವಿರೋಧಿ ಮಾಡೋವನ್ನ ತಂಟೆಗೆ ಅವ್ರು ಹೋಗೋದಿಲ್ಲ, ಅವನಿಗೇನು ಸುಖ ಮಾಡುವುದಿಲ್ಲ, ಇರಲಿ. ಆದ್ರೆ ಆ ಅರಹಂತ ಸಿದ್ಧರ ಪರಮ ಭಕ್ತ ಯಾವ ಪುರುಷ ಅದನೋ ಅವನಿಗೆ ಒಂದಿಷ್ಟು ಪೂರ್ವಕರ್ಮದ ಉದಯದಿಂದ ವರ್ತಮಾನದಲ್ಲಿ ಇಷ್ಟ ಸಮಯ, ಅತ್ಯಂತ ಮರ್ಯಾದಿತ ಸಮಯ, ಅವ ದುರ್ಬಲ ಆಗಿ ದುಃಖದ ಅನುಭವ ಮಾಡ್ತಾ ಇದ್ದಾನೆ. ಆದರೆ ಅವರೆಲ್ಲರೂ ಸೇರಿ ಅವನ ದುಃಖವನ್ನು ಅಷ್ಟೇ ಸಮಯದೊಳಗ ನಿವಾರಣೆ ಮಾಡೋ ಸಾಧ್ಯ. ಇದರಲ್ಲಿ ಅರಹಂತರದ ಕೇವಲಿ ಭಗವಂತರದ ಮಹಿಮೆ ಇದೆಯೋ ಅಥವಾ ನ್ಯೂನತೆ ಇದೆ ರೀ? ಏನೂ ಮಾಡೋ ಸಾಧ್ಯ ಇಲ್ಲ. ಇದು ಮಹಿಮಾ ಇದೆಯೋ ಅಥವಾ ಅವರ ನ್ಯೂನತೆ ಇದೆ? ಮಹಿಮಾ ಇದೆ ರೀ. ಇದನ್ನ ತಿಳಿಯುವಂಥವ ಅರಹಂತರನ್ನ ತಿಳಿದೋ ಅಥವಾ ಅರಹಂತರಿಂದ ನನಗೇನ್ರಿ ಉಪಕಾರ ಆಗಲಿ ಅನ್ನುವಂಥ ಅರಹಂತರನ್ನ ತಿಳಿದ? ಅವರು ಏನೋ ಮಾಡೋ ಸಾಧ್ಯ ಇಲ್ಲ. ಹಾಗಾದ್ರೆ ಅವರಿಗೆ ನಮಸ್ಕಾರ ನೀ ಯಾಕೆ ಮಾಡ್ತೀ? ಅವರು ಏನೂ ಮಾಡೋ ಸಾಧ್ಯ ಇಲ್ಲ. ಅರೇ ಅಂಥವ್ರ ಏನೂ ಮಾಡೋ ಸಾಧ್ಯ ಇಲ್ಲ ಅಂದಮೇಲೆ ನಾನು ದುರ್ಬಲ ಅಲ್ಪ ಶಕ್ತಿವಂತ ಈ ದೇಹದೊಳಗ ಏನು ಮಾಡೋ ಸಾಧ್ಯ ಇದೆ? ಈ ಬಲ ಬರುವ ಸಲುವಾಗಿ, ಈ ವಿಶ್ವಾಸ ಆಗುವ ಸಲುವಾಗಿ ನಾವು ಅರಹಂತರಿಗೆ ನಮಸ್ಕಾರ. ನಮಸ್ಕಾರದ ನಿಜವಾದ ಅರ್ಥ ಅವರು ನನಗೆ ಏನೋ ಮಾಡೋ ಸಾಧ್ಯ ಇಲ್ಲ, ಯಾರಿಗೂ ಏನೋ ಮಾಡೋ ಸಾಧ್ಯ ಇಲ್ಲ. ಜ್ಞೇಯ ಮಾತ್ರ ಇರುವಂಥ ಲೋಕ ಅಲೋಕದ ಯಾವುದೇ ಪದಾರ್ಥದೊಳಗ ಆ ಜ್ಞಾನಿ ಪುರುಷ ಯಾವುದೇ ಪ್ರಕಾರದ ಬದಲಾವಣೆ ಮಾಡೋ ಸಾಧ್ಯ ಅಂಥೇಳಿ ಈ ಜೈನ ತತ್ವಜ್ಞಾನ ಜನರ ಹೇಳಿರುವಂಥ ಸುಖದ ಮಾರ್ಗ ತಿಳ್ಕೊಳ್ಳುವ ಸಲುವಾಗಿ
ನಿಜವಾಗಿನ ಧೈರ್ಯನೂ ಬೇಕು, ಕ್ಷತ್ರಿಯತೆ ಬೇಕ್ರಿ. ಕ್ಷತ್ರಿಯ ಯಾರಿಗೆ ಹೇಳಿದರು? ಇನ್ನೊಬ್ಬರನ್ನ ಸಾಯಿಸುವ ಸಲುವಾಗಿ ಕೂಡ ಹಿಂದೆ ಮುಂದೆ ನೋಡುವುದಿಲ್ಲ, ಇನ್ನೊಬ್ಬರ ಮೂಲಕ ಸಾಯುವ ಪ್ರಸಂಗದೊಳಗ ಧೈರ್ಯ ಕೆಡುವುದಿಲ್ಲ. ಅದೇ ಪ್ರಕಾರ ಇಲ್ಲಿ ಅನಾದಿ ಕಾಲದ ಯಾವ ಪರಭಾವ ಇದೆಯೋ ಅದರಿಂದ ರುಚಿಯನ್ನು ಬಿಟ್ಟುಕೊಡುವ ಸಲುವಾಗಿ ಸ್ವಲ್ಪ ಕೂಡ ಹಿಂದೆ ಮುಂದೆ ನೋಡುವುದಿಲ್ಲ. ಮಮತೆಯನ್ನು ಬಿಡುವ ಸಲುವಾಗಿ, ಮೋಹವನ್ನು ಬಿಡುವ ಸಲುವಾಗಿ, ಅರೆ ನಂದೇ ಇದೆಯಲ್ಲ, ಅದ ಅನಂತ ಕಾಲದಿಂದ ನಾನೇ ಆ ರೂಪವಾಗಿ ಪರಿಣಮನ ಮಾಡಿದ್ದೇನಲ್ಲ, ಅರೆ ಅಜ್ಞಾನದಿಂದ ಮಾಡಿದ್ದೇನು, ಈಗ ಅದು ನನ್ನ ಸ್ವರೂಪ ಅಲ್ಲವೇ ಅಲ್ಲ ಅಂಥೇಳಿನ ಮಗುವಿನ ಜನ್ಮ ಆದ ಕೂಡಲೇ ಆ ದುರ್ಬಲ ಶೈಶವಾವಸ್ಥೆಯಲ್ಲಿರುವಂಥ ಜೀವನಿಗೆ ರಾಜ್ಯಭಾರವನ್ನು ಕೊಟ್ಟ ಅತ್ಯಂತ ಧೈರ್ಯದಿಂದ ಮೋಕ್ಷ ಮಾರ್ಗದೊಳಗೆ ನಡೆದು ಹೋದರು. ಹಿಂದೆ ಹೊರಳಿ ನೋಡಲೇ ಇಲ್ಲ, ವಿಚಾರ ಮಾಡಲೇ ಇಲ್ಲ. ಯಾಕೆ ವಿಚಾರ ಮಾಡುವುದರಿಂದ ತನಗೆ ಹಾನಿ ಇದೆ, ಇನ್ನೊಬ್ಬರಿಗೆ ಲಾಭ ಆಗುವುದಿಲ್ಲ. ನಾವು ದೇಹದ ವಿಚಾರ ಮಾಡುವುದರಿಂದ ದೇಹದೊಳಗೆ ಸ್ವಸ್ಥಿತಿ ಬರುವುದಿಲ್ಲ. ಆದರೆ ದೇಹದ ವಿಚಾರ ಮಾಡುವುದರಿಂದ ನನ್ನ ಸ್ಥಿತಿಯ ಪತನ ಆಗ್ತಿದೆ. ವರ್ತಮಾನದ ಜ್ಞಾನ ಕಳೆದು ಹೋಯಿತು ಅಂತಂದ್ರೆ, ಸಾಮರ್ಥ್ಯ ನಷ್ಟ ಆಗಿ ಹೋಯಿತು ಅಂತಂದ್ರೆ, ಅದು ಮತ್ತೆ ಪುನಃ ಭವಿಷ್ಯದೊಳಗ ಅಂಥ ಸಾಮರ್ಥ್ಯ ಬೆಳೆಯುವುದಿಲ್ಲ, ಉಳಿಯುವುದಿಲ್ಲ, ನಷ್ಟ ಆಗಿ ಹೋಗಿದೆಯಲ್ಲ. ಬಹಳ ವಿಚಾರಪೂರ್ವಕ, ಅತ್ಯಂತ ಸಾವಧಾನತೆಯ ಪೂರ್ವಕ ಜೀವ ಮೋಕ್ಷ ಮಾರ್ಗದಲ್ಲಿ ಬರ್ತಾನೆ. ಮತ್ತು ಒಂದೊಂದು ಆಕಾಶದ ಒಂದೊಂದು ಪ್ರದೇಶದಷ್ಟು ಕ್ಷೇತ್ರವನ್ನು ಕೂಡ ಅತ್ಯಂತ ಸಾವಧಾನತೆಯಿಂದ ಕ್ರಮಿಸ್ತಾ ಅವನು ಮೇಲೆ ಹೋಗ್ತಾನಂದ್ರೆ ಅಥವಾ ಮುಂದೆ ಹೋಗ್ತಾನೆ, ತನ್ನಷ್ಟಕ್ಕೆ ತಾನೇ ಹೋಗುವುದಿಲ್ಲರಿ. ಅತ್ಯಂತ ಸಾವಧಾನತೆಯಿಂದನ ಸಾಧ್ಯ ಇದೆ. ಅಸಾವಧಾನತೆ ಏನಿದೆ ಅದ ಸಂಸಾರ ಇದೆ. ಸಮಯಕ್ಕೆ ಸಾವಧಾನತೆ ಏನಿದೆ ಅದು ಮೋಕ್ಷ ಮಾರ್ಗ. ಅದನ್ನೇ ಪ್ರಮಾದರಹಿತತೆ ಅಂದ್ರೆ. ಸಾವಧಾನ ಇರುವುದರ ಹೆಸರನ್ನ ಪ್ರಮಾದರಹಿತತೆ ಅಂದ್ರೆ. ಬಹಳ ಅದ್ಭುತ ಮಾತಿದೆ ನೋಡ್ರಿ. ಯಾವನು ಈ ಪ್ರಕಾರ ಮರ್ಯಾದೆ ಮಾಡಲಾದ ದಿಶೆಗಳ ಒಳಗೆ ಇರುತ್ತಾನೆ. ಇದಂತೂ ಅಣುವ್ರತ ಧಾರಣ ಮಾಡಿರುವಂಥವ, ಮಹಾವ್ರತ ಯೋಗ್ಯ ಪುರುಷಾರ್ಥ ಮಾಡ್ತಾ ಇರುವಂಥವನ ಮಾತಿದೆ ರೀ. ಮಹಾವ್ರತದ ಫಲ ಏನಿದೆ ರೀ? ಮಹಾವ್ರತದ ಫಲ ಏನಿದೆ? ಕೇವಲ ಜ್ಞಾನ ಇದೆ ರೀ. ಆ ಮಹಾವ್ರತದ ಸಲುವಾಗಿ ಉದ್ಯಮ ಮಾಡ್ತಾ ಇದ್ದಾನೆ ಈ ಜೀವ, ಅವನ ಮಾತಿದೆ ರೀ. ಇದು ನಮಗೆ ಎಷ್ಟರ ಮಟ್ಟಿಗೆ ತಿಳಿದು ಬರೋ ಸಾಧ್ಯ ಇದೆ? ಬಾಹ್ಯ 10 ದಿಕ್ಕುಗಳ ಇದೇನೆಲ್ಲ ಹೇಳಿದ್ರು, ಇದು ವ್ಯವಹಾರದಿಂದ ನಮಗೆ ತಿಳಿದು ಬರುವ ಸಲುವಾಗಿ ಹೇಳಿದ್ದಾರೆ. ಅದು ಹಾಗೆ ಇದೆ ಕೂಡ. ಹಾಗೆ ಇಲ್ಲದೆ ಹೋದರೆ ಅವನ ಆ ಯಾವ ಪ್ರವೃತ್ತಿ ಇದೆ ಅದು ಮರ್ಯಾದೆ ಒಳಗೆ ಬರೋ ಸಾಧ್ಯ ಇಲ್ಲ. ಯಾವನು ಈ ಪ್ರಕಾರ ಮರ್ಯಾದೆ ಮಾಡಲಾದ ದಿಶೆಗಳ ಒಳಗೆ ಇರುತ್ತಾನೆ, ಆ ಪುರುಷನಿಗೆ ಹಾಗೆ ಒಳಗೆ ಇರಬೇಕಾಯ್ತು, ಸ್ವಭಾವದ ಸೀಮೆಯೊಳಗೆ ಇರಬೇಕಾಯ್ತು, ಜ್ಞಾನದ ಸೀಮೆಯ ಉಲ್ಲಂಘನೆ ಮಾಡದೇ ಇರಬೇಕಾಯ್ತು ಅಂತಂದ್ರೆ ಅವನು ಪುರುಷನ ಬೇಕ್ರಿ. ಹೇಳಿ ನಪುಂಸಕ ಸಂಸಾರಿ ಜೀವದಿಂದ ಅದು ಸಾಧ್ಯ ಇಲ್ಲ. ಆ ಪುರುಷನಿಗೆ ಆ ಕ್ಷೇತ್ರದ ಹೊರಗಿನ ಸಮಸ್ತ ಅಸಂಯಮದ ತ್ಯಾಗದ ಕಾರಣ ಪರಿಪೂರ್ಣ ಅಹಿಂಸಾ ವ್ರತವಾಗುತ್ತದೆ. 5 ವ್ರತಗಳಲ್ಲಿ ಮುಖ್ಯ ವ್ರತ ಯಾವುದಿದೆ? ಅಹಿಂಸಾ. 16 ಭಾವನೆಗಳಲ್ಲಿ
ಪ್ರಮುಖ ಭಾವನೆ ಯಾವುದಿದೆ? ದರ್ಶನ ವಿಶುದ್ಧಿ. 10 ಧರ್ಮಗಳಲ್ಲಿ ಪ್ರಮುಖ ಅಂಥೇಳಿ ಪ್ರಮುಖ ಇರುವುದರಿಂದನ ಪ್ರಥಮ ಸ್ಥಾನದಲ್ಲಿ ಇದೆ. ಕ್ಷಮ ಇದೆ. 5 ವ್ರತಗಳಲ್ಲಿ ಅಹಿಂಸಾ ವ್ರತ ಸರ್ವಶ್ರೇಷ್ಠ ಇದೆ. 5 ಪಾಪಗಳಲ್ಲಿ ಹಿಂಸೆ ಅತ್ಯಂತ ಪ್ರಬಲ ಇದೆ. ಹಿಂಸೆಯನ್ನು ಯಾರು ತಪ್ಪಿಸೋ ಸಾಧ್ಯ ಇದೆಯೋ ಅವರಿಗೆ ಬ್ರಹ್ಮಚರ್ಯ ಅತ್ಯಂತ ಸುಲಭ ಇದೆ. ಹಿಂಸೆ ಅರ್ಥಾತ್ ತನ್ನ ಜ್ಞಾನದ ಅಹಿಂಸೆ ಅರ್ಥಾತ್ ತನ್ನ ಜ್ಞಾನದ ಕ್ಷೇತ್ರವನ್ನು ಮೀರಿ, ಜ್ಞಾನದ ಸ್ವಭಾವವನ್ನು ಮೀರಿ ಕರ್ತ ಹರ್ತ ಭೋಗ ಆಯಿತು ಅಂತಂದ್ರೆ ಅದು ಅಬ್ರಹ್ಮದ ಸೇವನೆ ಮಾಡ್ತಿದೆ. ಅಲ್ಲಿ ಕಳವಾಯಿತು, ಅಲ್ಲಿ ಅಸತ್ಯ ಆಯಿತು, ಎಲ್ಲ ಆಯಿತು ನೋಡ್ರಿ. ಅಲ್ಲಿ ಪರಿಗ್ರಹ ಆಯಿತು. ಇದರದ ವಿಶೇಷ ವಿಚಾರ ಮಾಡೋದು. ಟೀಕೆ. ಯಃ ಪುರುಷಃ, ಯಃ ಅರ್ಥಾತ್ ಪುರುಷಃ ಇತಿ ನಿಯಮಿತ ದಿಗ್ಭಾಗೆ ಪ್ರವರ್ತತೆ ತಸ್ಯ ತತಃ ಬಹಿ ಸಕಲ ಅಸಂಯಮ ವಿರಹಾತ್ ಪೂರ್ಣಂ ಅಹಿಂಸಾವ್ರತಂ ಭವತಿ. ಯಾವ ಮನುಷ್ಯನು ಈ ದಿಗ್ವ್ರತ ಅನುವ್ರತಧಾರಿ ತಿರಿಯಂಚಕ್ಕನೂ ಇರ್ತಿದೆ ಅಲ್ಲ, ಇರ್ತಿದೇನಿಲ್ರಿ? ಇರ್ಲಿಕ್ಕೆ ಬೇಕಲ್ಲ. ಪಂಚಮಗುಣ ಸ್ಥಾನ ಅವರ್ತಿ ಅನುವ್ರತಧಾರಿ ಇದೆ ಅಂದಮೇಲೆ ಅದಕ್ಕೂ ಇರ್ಬೇಕನ್ನರಿ. ಆದರೆ ಇಲ್ಲಿ ಮನುಷ್ಯ ಶಬ್ದದ ಪ್ರಯೋಗ ಯಾಕೆ ಮಾಡಿದ್ರು? ಯಾವ ಮನುಷ್ಯನು ಈ ಪ್ರಕಾರ, ಮನುಷ್ಯ ಈ ಪ್ರಕಾರ ಅರ್ಥಾತ್ ತಿರಿಯಂಚದಲ್ಲೇ ಆಗತಿದೆ. ಮನುಷ್ಯ ತಿರಿಯಂಚಕ್ಕಿಂತ ಅಧಿಕ ಮಾಡ್ತಾನ್ರಿ. ಇನ್ನೊಂದು ರೀತಿಯಿಂದ ಹೇಳಿದರೆ ತಿರಿಯಂಚಗತಿಯಲ್ಲಿ ಇರುವಂಥ 2 ಕಷಾಯ ಚೌಕಡಿ ಹೊರಟು ಹೋಗಿರುವ ಧರ್ಮಾತ್ಮ ಜೀವ ನಿಜವಾಗಿ ಅನುವ್ರತಧಾರಿ ಇದ್ರನು ಈ ಗುಣವ್ರತ ಶಿಕ್ಷಾವ್ರತಗಳ ಆ ಜೀವದಲ್ಲಿ ಇದ್ರನು ಆ ಜೀವ ಆ ಭವದೊಳಗ ಮಹಾವ್ರತ ರೂಪ ಪುರುಷಾರ್ಥ ಮಾಡೋ ಸಾಧ್ಯ ಇಲ್ಲ. ಇಲ್ಲಿ ಅನುವ್ರತ ಅಂಗೀಕಾರ ಮಾಡಿದಾನೆ, ಆದ್ರೆ ಮಹಾವ್ರತದ ಪುರುಷಾರ್ಥ ಮಾಡುವ ಸಲುವಾಗಿ ಈ ಮಾತು ಹೇಳ್ತಾ ಇದ್ದಾರೆ. ಅದಕ್ಕೆ ಇದೇನು ಚರ್ಚೆ ಆರಂಭ ಆದದ್ದಿತ್ತು, ಆ ವೇಳೆದೊಳಗೆ ಹೇಳಿದ್ದಿತ್ತು, ನಮ್ದು ಧರ್ಮಾಚರಣೆ, ಸಂಯಮಾಚರಣೆ, ತತ್ವಾಭ್ಯಾಸದ ಜೀವನದೊಳಗೆ ಪ್ರಯೋಗ ಇದೇನಿದೆ ಇದು ನಿರಂತರ ಹೆಚ್ಚಿಸಲಿಕ್ಕೆ ಬೇಕು. ನಿಂತ ನೀರಿನ ಹಾಗೆ ಆಯಿತು ಅಂತಂದ್ರೆ ಅದು ಕೊಳತು ಹೋಗ್ತಿದೆ ಅಂಥೇಳಿ ಹೇಳಿರ್ತಾರೆ. ಹುಳು ಆಗ್ತಾವ ಅದರಲ್ಲಿ. ಬೆಳವಣಿಗೆ ಆಗಬೇಕು. ಬೆಳವಣಿಗೆ ಆಯ್ತಂದ್ರೆ ನಮಗೆ ಧರ್ಮದ ರುಚಿ ಇದೆ ಅಂತ ಅರ್ಥ. ಧರ್ಮದ ಉದ್ಯಮ ಮಾಡ್ತಾ ಇದ್ದೇವೆ ಅಂತ ಅರ್ಥ. ಧರ್ಮ ತಿಳಿದಿದೆ ಅಂಥೇಳಿ ಅರ್ಥ. ನಾವು ಮರ್ಯಾದಿತ ಸಮಯದವರೆಗೆ ಮರ್ಯಾದಿತ ಕಾರ್ಯಗಳನ್ನು ಯಾವ ಪ್ರಕಾರ ರೂಢಿ ನಿಯಮ ಮಾಡ್ಕೊಂಡಿದ್ದೇವೆ ಅಷ್ಟು ಮಾಡಿದೆವು ಅಂತಂದ್ರೆ ನಮಗೆ ಯಾವುದೋ ಒಂದು ರೀತಿಯಿಂದ ಧರ್ಮದ ಭಾರವನ್ನು ಕಳ್ಕೊಂಡ ಹಾಗೆ ಆಗ್ತದೆ. ಯಾವುದೋ ಒಂದು ರೀತಿಯಿಂದ ಹೌದು ಅಥವಾ ಇಲ್ಲ ಒಳಗಡೆ ನೋಡ್ಕೊಳ್ಳೋದು. ಅಭ್ಯಾಸ 2 ಹೇಳಿದ್ದಿದೆ ನಡೀರಿ. ಯಾವ ಮನುಷ್ಯನು ಈ ಪ್ರಕಾರ ಮರ್ಯಾದಿತವಾದ 10 ದಿಶೆಗಳ ಕ್ಷೇತ್ರದ ಒಳಗೇ ತನ್ನ ಸಮಸ್ತ ಕಾರ್ಯವನ್ನು ಮಾಡುತ್ತಾನೆ ಅವನಿಗೆ ಆ ಕ್ಷೇತ್ರಗಳ ಹೊರಗಿನ ಸಮಸ್ತ ಅಸಂಯಮದ ತ್ಯಾಗವಾಗುವ ಕಾರಣ ಸಂಪೂರ್ಣ ಅಹಿಂಸಾ ವ್ರತವು ಎಂದರೆ ಮಹಾವ್ರತವು ಪಾಲಿಸಲ್ಪಡುವುದರಿಂದ ದಿಗ್ವ್ರತದ ಪಾಲನೆ ಮಾಡುವುದರಿಂದ ಅಹಿಂಸಾ ವ್ರತವು ಪುಷ್ಟವಾಗುತ್ತದೆ.